ನಾಗರಾಜ್ ಯಾದವ್ ಅವರೇ ಒಂದು ಕಡೆ ಭಾರತ್ ಜೋಡೋ ಮಾಡ್ತೀರಾ, ಮತ್ತೆ ಭಾರತ ಓಡದ್ ಬಿಡೋಣ, ಎರಡು ಭಾಗ ಭಾರತ್ ತೋಡೋ ಯಾತ್ರೆ ಅಂತೀರಿ, ತೋಡೋ ಅಂತೀರಿ. ಸುರೇಶ್ ಅವರು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮಲತಾಯಿ ಧೋರಣೆ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳ್ತಾರೆ. ದೇಶವನ್ನ ತುಂಡು ಮಾಡಬೇಕು ಅನ್ನೋದಲ್ಲ. ಬಿಜೆಪಿ ಅವರು ಹಿಂದೂ ಮುಸಲ್ಮಾನರ ಮಾಡಿ ಇದು ಹಿಂದೂ ರಾಷ್ಟ್ರ ಮಾಡಬೇಕು, ಮುಸಲ್ಮಾನರೆಲ್ಲ ಓಡುವ ಅದೆಲ್ಲ ಅವ್ರ ಪರಿಕಲ್ಪನೆ. ಮಾಡ್ಬೇಕು ಅಂತ ನೀವು ಕೇಳಿಸ್ಕೊಂಡು ಅವ್ರು ಹೇಳಿದ್ ಏನಂತಂದ್ರೆ ಅವ್ರು ಹೇಳಿದ ನೋಡ್ರಿ, ಒಬ್ರು ಭಾವನೆಗಳು ಅವ್ರ ರಾಜ್ಯಕ್ಕೆ ಏನೇನು ಅನ್ಯಾಯ ಆಗಿದೆ ಅನ್ನೋದನ್ನ ಬರ್ದ್ ಕೊಡ್ಲಿ, ಒಂದ್ ನಿಮಿಷ ಬರ್ದ್ ಕೊಡ್ಲಿ ಅನ್ಯಾಯ ಆಗಿದೆ ಅಂತ. ಅವರೇ ಪ್ರಶ್ನೆ ಪ್ರಶ್ನೆ ಯಾರ ಕೇಳಿದ್ರು? ನಾಗರಾಜ್ ಯಾದವ್ ನಾನಿರೋದು, ಅರುಣ್ ಅಲ್ಲ ನನ್ನ ಹೆಸರು. ನಾವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬರಬೇಡಿ. ನೀವು ಕೇಳಿದ ಪ್ರಶ್ನೆ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ಈಗಲೇ ತಾನೇ ಹೇಳಿಕೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಅದರ ತಾತ್ಪರ್ಯವನ್ನು ಹೇಳ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಗುಜರಾತು, ಉತ್ತರ ಪ್ರದೇಶ, ಬಿಹಾರು ಈ ಕಡೆ ಇರತಕ್ಕಂಥವರ ಒತ್ತಡದ ಮೇರೆಗೆ ರಾಜಕೀಯ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ದಿವಸ ದಕ್ಷಿಣ ಭಾರತದಲ್ಲಿ ಅವರಿಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಕಡೆ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಯಾಕೆ ಖಂಡಿಸಬಾರದು ಅಂತ ಹೇಳ್ತೀವಿ. ಅದನ್ನ ಆ ರಾಜಕೀಯ ಪದಗಳಲ್ಲಿ ಈ ಪದಗಳನ್ನ ಡಿ ಕೆ ಸುರೇಶ್ ಯೂಸ್ ಮಾಡಿರ್ಬೋದು. ಆದರೆ ತಾತ್ಪರ್ಯ ಏನಂತ ಹೇಳಿದ್ರು ನೀವು ಕೇಳಿ, ನಾನು ಹೇಳಲ್ಲ ಮಾತುಗಳನ್ನೆಲ್ಲ, ಯಾಕಂತಂದ್ರೆ ನೀವು ಕೇಳ್ಕೊಂಡಿದ್ದೀನಿ, ನಾನು ಕೇಳ್ಕೊಂಡಿಲ್ಲ ಅದನ್ನ. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಏನಂತಂದ್ರೆ, ದೇಶದಲ್ಲಿರ್ತಕ್ಕಂಥ ಆಂತರಿಕ ನೋಡಿ, ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನೂ 140 ಕೋಟಿ ಜನರನ್ನು ಒಂದೇ ರೀತಿ ನೋಡ್ತಕ್ಕಂಥ ಔದಾರ್ಯ ಇರಬೇಕಾಗಿರೋದು ದೊಡ್ಡಣ್ಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅಣ್ಣ ಅವರಿಗೆ. ಮಾಡಲಿಲ್ಲ ಅಂತಕ್ಕಂಥ ಬೇಜಾರಾದಾಗ ನಾವು ಸ್ವಲ್ಪ ಹೋರಾಟ ಮಾಡಬೇಕಾಗ್ತದೆ. ಯಾಕಪ್ಪ ಹಿಂಗೆ ಮಾಡ್ತೀವಿ ಅಂತೇಳಿ ನಾವು ಬಿಜೆಪಿ ನೋಡಿಲ್ಲ ಉಮೇಶ್ ಕತ್ತಿ ಅವರು ನಮ್ಮ ಉತ್ತರ ಕರ್ನಾಟಕಕ್ಕೆ ದುಡ್ಡು ಕೊಡಲಿಲ್ಲ ಅಂದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳ್ತೀವಿ ಅಂತ. ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ನಾನು ತಿಳ್ಕೊಂಡಿರ್ತೀನಿ. ಬಿಜೆಪಿ ಅವರಿದ್ರು ಕೂಡ ನಾ ಆರತಂತ ಔದಾರ್ಯ ಅವ್ರಿಗೆ ಇರಲ್ಲ, ಅದರಲ್ಲೂ ರಾಜಕೀಯ ಮಾಡೋದು. ಸುರೇಶ್ ಹಿಂಗೆ ಅಂದ್ಬಿಟ್ರು, ಇವ್ರು ಹಿಂಗಂದ್ರು, ನಾವು ಹಂಗಿಲ್ಲ, ಹಂಗನ್ನೋದಿಲ್ಲ. ಆರ್ಥಿಕವಾಗಿ ಮಲತಾಯಿ ಧೋರಣೆನ ಖಂಡಿಸ್ತೇನೆ, ನಾಗರಾಜ್ ಯಾದವ್ ಖಂಡಿಸ್ತೇನೆ. ಇವತ್ತು ಕರ್ನಾಟಕ ಅನ್ಯಾಯ ಮಾಡಿದ್ರೆ ಕಾರಣ ಇಷ್ಟೇ, ನಾವು ಬಿಹಾರ ಅಲ್ಲ ಕರ್ನಾಟಕ, ನಾವು ಸಂಪನ್ಮೂಲ ಕೂಡಿಸಿ ಕೊಟ್ಟಿರ್ತಕ್ಕಂಥ ನಾವು ಅದಕ್ಕೆ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಕಾನಮಿ ಈಸ್ ಕರ್ನಾಟಕ ಅಂಡ್ ಕನ್ನಡಿಗ, ಅದನ್ನ ಮರಿಬೇಡಿ ಅಂತ ದುಡ್ಡು ಕೊಟ್ಟು ದುಡ್ಡು ತಗೊಂಡು ನಮ್ಮ ಹತ್ರ ನಮ್ಗೆ ಯಾಕ್ರಿ ಮಲತಾಯಿ ಧೋರಣೆ ಮಾಡ್ತಾರೆ? ಸ್ವಾತಂತ್ರ್ಯ ಬಂದಾಗಿಂದ ಅಥವಾ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಭಾರತೀಯರಲ್ಲಿ ಬಿತ್ತಿದ್ದೇ ಕಾಂಗ್ರೆಸ್ ಪಕ್ಷ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಯಜಮಾನಿಕೆ ಕೂಡ ಸ್ವಾತಂತ್ರ್ಯ ಬಂದಾಗ ಇವತ್ತಿನವರೆಗೂ ಕೂಡ ಉತ್ತರ ಭಾರತದ ಕೈಯಲ್ಲೇ ಇದೆ. ಅಧ್ಯಕ್ಷರು ಯಾರಾದ್ರೂ ಇರ್ಬೋದು, ಯಜಮಾನಿಕೆ ಉತ್ತರ ಭಾರತ ಅವ್ರದ್ದೇ. ಅವ್ರಿಗೆ ಅಪಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಾಪ 3500 ಕಿಲೋಮೀಟರ್ ದಕ್ಷಿಣದಿಂದ ಉತ್ತರವರೆಗೂ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಪೂರ್ವದಿಂದ ಪಶ್ಚಿಮದವರೆಗೂ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ಅವಾಗ ಈ ಥರದ ಅಪಸ್ವರಗಳು ಬರಬಾರ್ದಾಗಿತ್ತು. ಆಮೇಲೆ ಸ್ವಾತಂತ್ರ್ಯ ಬಂದಾಗಿಂದ ನೆಹರು ಸಚಿವ ಸಂಪುಟದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ಕೇಂದ್ರದ ಬಜೆಟ್ ಮಂಡಿಸಿದವರೆಲ್ಲ ದಕ್ಷಿಣ ಭಾರತದ ಆರ್ಥಿಕ ಸಚಿವರು. ಅದು ಟಿ ಕೃಷ್ಣಮಾಚಾರ್ಯ, ಅದಕ್ಕಿಂತ ಮುಂಚೆ ಮತ್ಯಾಸಕ್ತಿ ಇದ್ರು, ಪಿ ಚಿದಂಬರಂ ಅವರು ದಾಖಲೆ ಸಂಖ್ಯಾ ಬಜೆಟ್ ಕೊಟ್ಟರು. ಈಗ ಅವ್ರ ಪಕ್ಷದ ಅಸ್ತಿತ್ವನೇ ಇಲ್ಲದೆ ಇದ್ರು ಕೂಡ ಆರ್ಥಿಕ ಇಲಾಖೆ ಅವ್ರ ಪಕ್ಷದ ಬೇರ್ಗಳೇ ಅಲ್ಲ. ತಮಿಳುನಾಡಿಗೆ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ರು, ಒಂದು ಆರ್ಥಿಕ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ. ರಾಷ್ಟ್ರದ ವಿದ್ಯಮಾನಗಳಲ್ಲಿ ದಕ್ಷಿಣ ಭಾರತದವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಆದ್ಯತೆ ಕೊಟ್ಟು ತೊಡಗಿಸ್ಕೊಡುವಾಗ, ಆಮೇಲೆ ಬಿಜೆಪಿ ಯಜಮಾನಿಕೆ ಉತ್ತರ ಭಾರತದ ಕೈಯಲ್ಲಿಲ್ಲ, ಪಶ್ಚಿಮ ಭಾರತದ ಕೈಯಲ್ಲಿದೆ. ಅವರು ಉತ್ತರ ಭಾರತದವ್ರಿಗೆ ಕೊಟ್ಬಿಡ್ತಾರೆ. ನೀವು ಅದು ವಿಶೇಷ ಕರ್ನಾಟಕ ಕಾಂಗ್ರೆಸ್ ಪಕ್ಷ, ನೀವು ಮಾತಾಡ್ತೀರ ಸಾಮಾಜಿಕ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ ಅಂತೆಲ್ಲ ಮಾತಾಡ್ತಾ ಇರ್ತೀರಿ. ಸೊ ಹೀಗೆ ಮಾತಾಡೋರು ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಉತ್ತರ ಭಾರತದವ್ರಿಗೆ ಜಾಸ್ತಿ, ಅಲ್ಲಿ ಹಿಂದುಳಿದ ರಾಜ್ಯ ಸಾಮಾಜಿಕ ನ್ಯಾಯದ ಜೆಂಡಾ ಹಾರಿಸ್ತಿರೋರ ಕರ್ನಾಟಕ ಕಾಂಗ್ರೆಸ್ಸಿಗರು. ಇವರು ಇದಕ್ಕಿದಂತೆ ಪ್ರಾದೇಶಿಕ ಸಮಾನತೆ, ತಾರತಮ್ಯ ಇತ್ಯಾದಿ ಮಾತಾಡೋದು ಬಹಳ ತಪ್ಪು. ದೇಶ ಪ್ರತ್ಯೇಕ ರಾಷ್ಟ್ರದ ಮಾತಿದೆಯಲ್ಲ, ರವೀಂದ್ರ ರೇಷ್ಮೆ ಡಿಎಂಕೆ ಜೊತೆಗೆ ಹೊಂದಾಣಿಕೆ ಮಾಡ್ಕೋದು ಪರಿಣಾಮ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ರವೀಂದ್ರ ರೇಷ್ಮೆ ಅಂತ ಬುದ್ಧಿಜೀವಿಗಳು ಸತ್ಯವನ್ನು ಹೇಳಿದ್ರೆ ಮರೆ ಮಾತಾಡಲ್ಲ. ನಾನು ಕೇಳ್ತಾ ಇರ್ತದೆ ಏನು ಅವ್ರು ಮಾಡಿರೋದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿರೋ ಸತ್ಯನೋ ಎಲ್ಲೋ ಒಪ್ಕೋಬೇಕು ಅವರು. ಯಾಕೆ ವಿ ಆರ್ ನಾಟ್ ಕಾಂಟ್ರಿಬ್ಯೂಟರ್ಸ್ ಫಾರ್ ದ ಇಂಡಿಯನ್ ಎಕಾನಮಿ? ಹೌ ಇಟ್ ವರ್ಕ್ಸ್ ಸರ್? ಹೌ ಇಟ್ ವರ್ಕ್ಸ್? ಎಕಾನಮಿ ವರ್ಕ್ ಆಗೋದು ಹೆಂಗೆ? ಶೇರ್ ಆಗೋದು ಹೆಂಗೆ? ನಾನು ಹೇಳ್ತೀನಿ, ಎಲ್ಲವೂ ಕೂಡ ಇಲ್ಲಿಂದ ಟ್ಯಾಕ್ಸ್ ಹೋಗಿ ಇಲ್ಲಿ ವಾಪಸ್ ಕೊಡಿ ಅಂತ ನಾನು ಕೇಳಲ್ಲ. ಆದ್ರೆ ಸ್ವಲ್ಪನಾದ್ರೂ ಪ್ರೀತಿ ಇರಬೇಕು. ಏನ್ ಕೊಟ್ಟಿಲ್ಲ ಹೇಳಿ, 26 ಸೀಟ್ಗಳು ಕೊಟ್ಟಾರಲ್ಲ, ಸ್ವಲ್ಪ ಇಲ್ಲಿಂದನೇ ಫೈನಾನ್ಸ್ ಮಂತ್ರಿನ ಆಯ್ಕೆ ಮಾಡಿ ಕಳಿಸಿದೀವಲ್ಲ, ಸ್ವಲ್ಪನಾದ್ರೂ ಕನಿಕರ ಇರ್ಲಿ. ಈ ಮಲತಾಯಿ ಧೋರಣೆ ಯಾಕ್ರಿ ಬೇಕು ನಿಮ್ಗೆ? ಕನ್ನಡಿಗರ ಕಂಡ್ರೆ ಆಗಲ್ಲ ನಿಮ್ಗೆ, ಸೋಲ್ಸಿದ್ರಲ್ಲ ರಾಜ್ಯದಲ್ಲಿ, ಅದಕ್ಕೆ ಹಿಂಗ್ ಮಾಡಿರ ಅಂತ ಕಾಣ್ತದೆ ನೋಡಿ. ಹಿಂಗೆ ಜೋರಾಗಿ ಹೇಳಿ ಮಾತಾಡಿ ನಾನು ಹೇಳೋದು, ಒಟ್ಟು ಟ್ಯಾಕ್ಸ್ ಇಲ್ಲಿಂದ ಏನ್ ಕಲೆಕ್ಟ್ ಆಗುತ್ತೆ, ಇಲ್ಲಿಗೆ ಏನ್ ಬರುತ್ತೆ ಅದನ್ನ ರಿಪೋರ್ಟ್ ಕೊಡಿ. ಏನೇನ್ ಆಗಿಲ್ಲ, ಏನೇನ್ ಆಗ್ಬೇಕಿತ್ತು, ಎಷ್ಟು ವರ್ಷದಿಂದ 2014 ತನಕ ಏನೇನ್ ಕೊಟ್ಟಿದ್ದೀರಾ, ಏನೇನ್ 2024 ತನಕ ಬಂದಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅವರೊಬ್ರು ಡಿ ಕೆ ಸುರೇಶ್ ಅಂತವ್ರು ಒಬ್ಬ
ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಿಂಗೆ ಹೇಳಕ್ಕಿಂತ ಮುಂಚೆ ಒಂದು ರಿಪೋರ್ಟ್ ಕೊಡ್ಬೇಕಿತ್ತಲ್ವಾ, ನಮಗೆ ಏನೇನು ಅನ್ಯಾಯ ಆಗಿದೆ ಅನ್ನೋಂಥದ್ದನ್ನು ಕೇಳಬೇಕಿತ್ತಲ್ಲ. ಎಲ್ಲಿ ಕೇಳಿದ್ರು ಅವರು? ಎಲ್ಲಿ ಈ ರಾಜ್ಯದಲ್ಲಿ 7 ಏರ್ಪೋರ್ಟ್ ಇತ್ತು, 14 ಏರ್ಪೋರ್ಟ್ ಆಗಿದೆ, ಬೇರೆ ರಾಜ್ಯದಲ್ಲಿ ಏನಾಗಿದೆ ಅದನ್ನು ಕೊಡಬೇಕಿತ್ತಲ್ಲ. ಇಲ್ಲಿ ಇಷ್ಟೊಂದು ಇವತ್ತು 37 ಕಿಲೋಮೀಟರ್ ಪರ್ ಡೇ ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ. ಅದಾನಿಗೆ ಮಾರ್ಕೊಂಡು ಕೂತಿರ್ತಕ್ಕಂಥವ್ರು ನಾವು ಕರ್ನಾಟಕದ ಮಾತಾಡಿದ್ರೆ ಅದಾನಿ ಬಗ್ಗೆ ಮಾತಾಡ್ತಾರೆ, ರಾಷ್ಟ್ರದ ಮಾತಾಡಿದ್ರೆ ಕರ್ನಾಟಕದ ಮಾತಾಡೋದು. ಈ ತರದನ್ನೇ ನಾಗರಾಜ್ ಯಾದವ್ ದಿಕ್ ತಪ್ಸಿ ಬಂದಿದ್ದೀರಾ. 135 ಸೀಟ್ಗಳನ್ನ ಗೆದ್ದಿರೋಂಥವ್ರು ನೀವು. ಸಾವಧಾನವಾಗಿ ಮಂತ್ರಿ ಆಗಕ್ಕೆ ಶಾಸಕರಾಗಿದ್ದಾರೆ. ಅಲ್ಲ, ಪ್ರಶಾಂತ್ ನಾಥ್ ಅವರೇ, ನಾನು ಒಂದೂವರೆ ವರ್ಷದ ಕೆಳಗಡೆ ಹಿಂಗೆ ಕೂಗ್ತಾ ಇದ್ದಾಗ ಹೇಳ್ದೆ ನಾನು, ಸಿದ್ದರಾಮಯ್ಯ ಅವರು ಟಿವಿ ನೋಡ್ತಾ ಇದ್ದಾರೆ, ಮುಂದೆ ನಿಮ್ಗೆ ಏನಾರ ಮಾಡ್ತಾರೆ ಅಂತ. ಆಗಿದೆ ಈಗ ತಡ್ಕೊಳ್ಳಿ. ಇನ್ನ ಕೂಗಕ್ ಶುರು ಮಾಡಿ, ಅಲ್ಲಿ ಪಾಪ ಇನ್ನೂ ನಿಮಗೆ ಸಾಮಾಜಿಕ ನ್ಯಾಯ ಕೊಡ್ಬೇಕಾಗಿದೆ ನಿಮ್ ಸರ್ಕಾರ. ಹಾಗಾಗಿ ಒಂದ್ 10 ನಿಮಿಷ ಆದ್ರೂ ತಾಳ್ಮೆಯಿಂದ ಇದೆ ನೋಡಿ. ಒಂದು ಪ್ರಶಾಂತ್ ಹಾಕ್ಬಿಡ ಅಲ್ಲ, ನಾಗರಾಜ್ ಯಾದವ್ ಅವ್ರದ್ದು ಹಂಗೆ, ಡಿ ಕೆ ಸುರೇಶ್ ಅವ್ರ ಹತ್ರ ಮಾಹಿತಿ ಇದೆ. ನಾವು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್, ನಾನೊಬ್ಬ ಮೆಂಬರ್. ಇಲ್ಲ ನೀವು ಅದಕ್ಕೆ ನೋಡಿ, ಒಂದು ಈ ಬಜೆಟ್ ಅಲ್ಲಿ ಇಂಟ್ರಿಮ್ ಬಜೆಟ್ ಬಗ್ಗೆ ಮಾತಾಡಿದ್ದು ರಾಜ್ಯಕ್ಕೆ ಸ್ಪೆಸಿಫಿಕ್ ಆಗಿ ಏನ್ ಸಿಕ್ಕಿದೆ ಹೇಳಿ, ಅದನ್ನ ಹೇಳಿ. ಇಂಡಿವಿಜುವಲ್ ರಾಜ್ಯಕ್ಕೆ ಸ್ಪೆಸಿಫಿಕ್ ಆಗಿ ಏನ್ ಸಿಕ್ಕಿದೆ ಹೇಳಿ. ನಾನು ಸ್ವಾರ್ಥಿನಪ್ಪ ಕರ್ನಾಟಕ ವಿಚಾರದಲ್ಲಿ. ನೀವು ಉತ್ತರ ಕೇಳಿದ್ರೆ ನಾನೊಬ್ಬ ಕರ್ನಾಟಕದ ಹೆಮ್ಮೆಯ ಕನ್ನಡಿಗನಾಗಿ ನಾನು ನಿರೀಕ್ಷೆ ಇದ್ದಿದ್ದು ನನ್ನ ನೀರಾವರಿಗೆ ದುಡ್ಡು ಬರ್ತದೆ. ಬೇರೆ ರಾಜ್ಯದವ್ರಿಗೆ ಹೆಮ್ಮೆ ಇಲ್ಲ. ಅವನ ಕತೆ ನನಗೆ ಆಗ್ಬೇಕು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇಂಟ್ರಿಮ್ ಬಜೆಟ್ ಅಲ್ಲಿ ಯಾವ ರಾಜ್ಯಕ್ಕೆ ಸ್ಪೆಸಿಫಿಕ್ ಆಗಿ ಏನ್ ಕೊಡುಗೆ ಸಿಗುತ್ತೆ? That is what we wanted. ಯಾವ ರಾಜ್ಯಕ್ಕೆ ಏನ್ ಮಾಡ್ತೀರಿ? ಇಂಟ್ರಿಮ್ 4 ತಿಂಗಳು ಹೇಳಬೇಕಾಯ್ತು. ಅವಕಾಶ ಕೊಡಿ ನಾಗರಾಜ್ ಅವರೇ, ಡಿಬೇಟ್ ನಡಿಬೇಕಾಯ್ತು. ಏನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಆಮೇಲೆ ನಿಮ್ ಟರ್ನ್ ಬಂದಾಗ ನೀವು ಹೇಳಿ. ಆಯ್ತು ಸರ್. ಅವರ ಅಧ್ಯಕ್ಷರು ಖರ್ಗೆ ಅವ್ರದ್ದು ಏನ್ ಸ್ಟ್ಯಾಂಡು ಅನ್ನೋಂಥದ್ದನ್ನು ತಿಳ್ಕೊಬೇಕಾಯ್ತು. ಅಂದ್ರೆ ಡಿ ಕೆ ಸುರೇಶ್ ಅವರು ಮತ್ತೆ ನಮ್ಮ ರಾಜ್ಯದ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ನಾನು ಹೇಳೋದು, ಒಟ್ಟು ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಡಬೇಕಾದ್ರೆ ಇವತ್ತು ವೈಟ್ ಪೇಪರ್ ಅನ್ನ ಕೊಡ್ತೀವಿ ಅಂದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ಬೇಕಾದ್ರೆ ವೈಟ್ ಪೇಪರ್ ಅನ್ನು ಕೊಡ್ತೀವಿ ಅಂದ್ರು. ಅರುಣ್ ಅವರೇ, ನಾಗರಾಜ್ ಯಾದವ್ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ನಾನು ಕಾಂಟೆಕ್ಸ್ಚುಯಲೈಸ್ ಮಾಡೋಣ. ಪೆರಿಫಿರಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ, ಪೆರಿಫಿರಲ್ ರೋಡ್ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂತೆ ಇನ್ನಷ್ಟು ಅಲೋಕೇಶನ್ ಕೊಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ನಿರೀಕ್ಷೆ ಇತ್ತು. ವರ್ತುಲ ರೈಲ್ವೆಗೆ ಸಂಬಂಧಪಟ್ಟ ಅದರಲ್ಲಿ ಏನಾದರೂ ಬಜೆಟ್ನಲ್ಲಿ ಉಲ್ಲೇಖ ಉಂಟಾ? ಭದ್ರಾ ಮತ್ತು ಅಪ್ಪರ್ ಕೃಷ್ಣಗೂ ಕೂಡ ಕಳೆದ ಬಾರಿ ಬಜೆಟ್ರಿ ಅಲೋಕೇಶನ್ ಸಿಕ್ಕಿತ್ತು. ಆ ದೃಷ್ಟಿಯಿಂದ ನೀವೇ ನೋಡಿದಂಗೆ ಈ ಇಂಟ್ರಿಮ್ ಬಜೆಟ್ ಅಲ್ಲಿ ಯಾವುದೇ ಸರ್ಕಾರಗಳಿಗೆ ಸೀಮಿತವಾದಂತ ಬಜೆಟ್ ಮಾಡಿಲ್ಲ. ಇನ್ ಡೀಟೇಲು ಜೂನ್ ಜುಲೈಯಲ್ಲಿ ನಮ್ದು ಸರ್ಕಾರ ಮತ್ತೆ ಬಂದಾಗ ಅದನ್ನ ಡೀಟೇಲಿಂಗ್ ಆಗುತ್ತೆ. ನಾನು ಹೇಳ್ತಾ ಇರೋಂಥದ್ದು ಹಲವಾರು ಯೋಜನೆಗಳು ಆನ್ ಗೋಯಿಂಗ್ ನಡೀತಾನೆ ಇದೆ. ಅದು ರೈಲ್ವೆದು ನಾನು ಹೇಳಿದೆ, ಏಮ್ಸ್ ರಾಯಚೂರು ಬಗ್ಗೆ ಪ್ರಸ್ತಾವನೆ ಬರಬೇಕು. ಈಗಾಗಲೇ IIIT ಧಾರವಾಡಲ್ಲಿ ಆಗಿದೆ. ಈಗ ಏಮ್ಸ್ ಬಗ್ಗೆನೂ ಇದಾಗ್ತಾ ಇದೆ. ನ್ಯಾಷನಲ್ ಪ್ರಸ್ತಾವನೆ ಹೋಗಿದೆ ನಾಗರಾಜ್. ಅದು ಇಂಟ್ರೀಮ್ ಬಜೆಟ್ ಅಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಲ್ಲ ನಮಗೆ. ನೀವು ಇಂಟ್ರೀಮ್ ಬಜೆಟ್ ಅಲ್ಲಿ ಎಲ್ಲದನ್ನು ಹೇಳಿ ಎಲ್ಲದನ್ನು ಆಗಬೇಕು, ಈ ದೇಶದಲ್ಲಿರುವಂತ ಅಷ್ಟು ರಾಜ್ಯಗಳ ಬಗ್ಗೆನೂ ಅವರು ಉಲ್ಲೇಖ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮೋದಿ ಗೆದ್ದು ಬರ್ಲಿ ಅನ್ನೋ ಅವ್ರ ಆಶಯ ಪ್ರತಿ ರಾಜ್ಯಕ್ಕೆ ಜುಲೈಯಲ್ಲಿ ನಮ್ಮ ಸರ್ಕಾರನೇ, ನಮ್ಮ ನರೇಂದ್ರ ಮೋದಿ ಅವರೇ ಮತ್ತೆ ನಿಮಗೆ ರಾಜ್ಯಕ್ಕೆ ಏನೇನ್ ಬೇಕು ಅಂತ ಕೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತೆ. 5 seconds ಅಲ್ಲಿ ಹೇಳ್ಬಿಡ್ತೀನಿ. ಇಂಟ್ರಿಮ್ ಬಜೆಟ್ ಬಗ್ಗೆ ಮಾತಾಡಿದ್ರು. ಇಂಟ್ರಿಮ್ ಬಜೆಟ್ ಇದೆಲ್ಲ ಕೇಳೋದು ತಪ್ಪು ಅಂತ ಹೇಳಿದ್ರು. ನಾನು ದಡ್ಡ ಇರ್ಬೋದು, ಬಹಳ ಬುದ್ಧಿವಂತರಲ್ವಾ. 2019 ಪೀಯೂಷ್ ಗೋಯಲ್ ಅವರು ಯಾವಾಗ ಅರುಣ್ ಜೇಟ್ಲಿ ಅವರು ಬಜೆಟ್ ಮಂಡನೆ ಮಾಡೋಕ್ಕಾಗಲಿಲ್ವೋ ಅವಾಗ ಮಾಡಿದ್ರಲ್ಲ, ಕಿಸಾನ್ ಸನ್ಮಾನ್ ಯೋಜನೆ ಹೆಂಗೆ ಅನೌನ್ಸ್ ಮಾಡಿದ್ರು? ಹೌ ಡಿಡ್ ಯು ಡೂ ಇಟ್? ಯು ಆರ್ ನಾಟ್ ಅನ್ ಆಪರ್ಚುನಿಸ್ಟ್.
ಅದು ಒಂದು ರಾಜ್ಯಕ್ಕಿತ್ತ ಒಂದ್ ರಾಜ್ಯ ನಾನು ಈ ತರ ಒಂದ್ ರಾಜ್ಯಕ್ಕೆ ನಾನು ನನಗೆ ಮಾತ್ರ ಕೊಡು ಅಂತ ಹೇಳಲ್ಲ, ಎಲ್ಲ ರಾಜ್ಯಕ್ಕೆ ಏಮ್ಸ್ ಕೊಡು ಬೇಡ ಅಂತ ಹೇಳಲ್ಲ. ನಾನು ರಾಯಚೂರಿಗೆ ಯಾಕೆ ಕೊಡ್ಲಿಲ್ಲ, Okay. ನಾನು ಅದನ್ನೇ- ಬೆಂಗಳೂರಿಗೆ ಅದನ್ನೇ- ಯಾಕೆ ಕೊಡ್ಲಿಲ್ಲ, ಅದನ್ನೇ- ಎಲ್ಲ ರಾಜ್ಯಕ್ಕೆ ಕೂಡ ಬೇಡ ಅಂತ ಹೇಳಿಲ್ಲ. Okay. ಆದ್ರೆ ಇಂಟ್ರೀಮ್ ಬಜೆಟ್ ಅಲ್ಲಿ ಅದು ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಓಕೆ ಓಕೆ ಮುರಳೀಧರ್ ಅವರು. ಈ ಇಂಟೀರಿಯಂ ಬಡ್ಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಅದೆಲ್ಲ ಮೆನ್ಷನ್ ಮಾಡ್ಬೋದಿತ್ತೇ ಹೊರತು ಫಿಸ್ಕಲ್ ಡೈವಲ್ಯೂಷನ್ ಸಾಧ್ಯ ಇಲ್ಲ. ಕರೆಕ್ಟ್, ಮೆನ್ಷನ್ ಇಲ್ಲ. ಒಂದು ನಿಮಿಷ ಸರ್. ಒಂದು ಎರಡನೇದು ಈ ಹಣ ಡೈವಲ್ಯೂಷನ್ ಅಂತೀವಿ, ಅದಕ್ಕೊಂದು ಕಮಿಟಿ ಇದೆ. ತಗಾದೆ ಏನು, ತಗಾದೆ ಅನ್ನೋ ವರ್ಡ್ ಡಿಮ್ಯಾಂಡ್ ಅನ್ನೋ ರೀತಿಲಿ ಉಪಯೋಗಿಸ್ತಾ ಇದ್ದೀನಿ. ನಮ್ಮಿಂದ 100 ರೂಪಾಯಿ ತಗೋತೀರಾ, ನಮಗೆ 40 ರೂಪಾಯಿ ಕೊಡ್ತೀರಾ. ಬಿಹಾರಿಂದ 18 ರೂಪಾಯಿ ತಗೋತೀರಾ, ಅವ್ರಿಗೆ 118 ರೂಪಾಯಿ ಕೊಡ್ತೀರಾ. ಕಾನ್ಸ್ಟಿಟ್ಯೂಷನ್ನಲ್ಲೇ ಅದಿದೆ. ಇಲ್ಲ ಅಂದರೆ ಇವತ್ತು ಉತ್ತರ ಪ್ರದೇಶ ಇಂಪ್ರೂವ್ ಆಗ್ತಾ ಇರಲಿಲ್ಲ, ಬರೀ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಇಂಪ್ರೂವ್ ಆಗಿರೋದು, ಅವ್ರು ಇಂಪ್ರೂವ್ ಆಗ್ತಾ ಇರಲಿಲ್ಲ. ಒಂದು ಕರ್ನಾಟಕಕ್ಕೆ ಬೆನಿಫಿಟ್ ಪ್ರಶ್ನೆ ಏನು, ಉತ್ತರ ಪ್ರದೇಶನವರು ಕರ್ನಾಟಕದಿಂದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ನಾನು ಅಕೌಂಟ್ಸ್ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಇಡೀ ದೇಶ ಒಂದು ಆರ್ಥಿಕ ವಲಯ ಅಂದರೆ ಇಡೀ ಕುಟುಂಬ 5 ಮೆಂಬರ್ಸು, 2 ಸಂಪಾದನೆ ಮಾಡ್ತಾರೆ, ಇನ್ನು 3 ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂದರೆ ಅವ್ರು ಎಂಪ್ಲಾಯ್ಡ್ ಆಗೋವರೆಗೂ ಅವ್ರಿಗೆ ಸಪೋರ್ಟ್ ಆಗಬೇಕು. ಈಗ ನೆಕ್ಸ್ಟು ಈ ಎಲೆಕ್ಷನ್ ಆದಮೇಲೆ ತಿರ್ಗಾ ಒಂದ್ಸಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಚೇಂಜಸ್ ಆಗಿ ಡೈವಲ್ಯೂಷನ್ ರೇಷ್ಯೂ ಚೇಂಜ್ ಆಗ್ಬೋದು, ಮ್ಯಾಟ್ರಿಕ್ಸ್ ಚೇಂಜ್ ಆಗ್ಬೋದು. ಬಟ್ ಏನೇ ಆದರೂ ಹಣದ ಹರಿವು ನಿಲ್ಲದೇ ಇದ್ದರೆ ಎಲ್ಲ ರಾಜ್ಯಕ್ಕೂ ಸಮಾನಾಂತರವಾಗಿ ತಾನಾಗೆ ಟ್ಯಾಕ್ಸ್ ಬರುತ್ತೆ. GST ಬಂದ ಮೇಲೆ GST ಎಲ್ಲ ಸೆಂಟ್ರಲ್ಗೆ ಹೋಗಲ್ಲ, ಸೆಂಟ್ರಲ್ಗೆ ಹೋಗಿರೋ ಹಣದಲ್ಲೂ ಸ್ವಲ್ಪ ರಾಜ್ಯಕ್ಕೆ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಸರ್ವೀಸಸ್ GDP ಅಂತೂ ಸಿಕ್ಕಾಪಟ್ಟೆ ಹೈ ಇದೆ, ಅದರಿಂದ ತೆರಿಗೆ ಜಾಸ್ತಿ ಹೋಗ್ತಾ ಇದೆ, ನಮಗೂ ತೆರಿಗೆ ಬರ್ತಾ ಇದೆ. ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಕೆಲಸ ಮಾಡೋರು ಕೊಳ್ಳೋ ವಸ್ತುಗಳ ತೆರಿಗೆನೂ ನಮಗೆ ಬರುತ್ತೆ. ಹೀಗಾಗಿ ನಾವು ಜಾಸ್ತಿ ಕೊಡ್ತೀವಿ, ನಮಗೆ ಕಡಿಮೆ ಕೊಡ್ತಾರೆ ಅಂತ ಮಾತನಾಡೋದು ಸಂವಿಧಾನಿಕವಾಗಿ ತಪ್ಪು. ಬಟ್ ಅಸಮಾನತೆ ವಿಚಾರದಲ್ಲಿ ನನಗನ್ಸುತ್ತೆ, ಏನಪ್ಪ ನಾನು ಇಷ್ಟು ಕಷ್ಟಪಟ್ಟರು ನಾನು ಹೀಗೆ ಇದ್ದೀನಿ, ಅವರು ಅಲ್ಲಿದ್ದಾರೆ. ಒಂದು ಪಕ್ಷ ಭದ್ರಾ ಮೇಲ್ದಂಡೆ, ಕೃಷ್ಣಾ ಯೋಜನೆ, ಆ ಯೋಜನೆ ಅಂತ ಕೂಗ್ತಾ ಇದ್ದವ್ರು ಈಗ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಅದಕ್ಕೆ ಹಣ ತರ್ತೀವಾ ಅನ್ನೋದು ಒಂದು ಸ್ಟೇಟ್ಮೆಂಟ್ ಇದರಲ್ಲಿ ಇರ್ಬೋದಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಅಟ್ಲೀಸ್ಟ್ ಎಲೆಕ್ಷನ್ನ ಮನಸ್ಸಿನಲ್ಲಿ ಇಟ್ಕೊಂಡು. ಬಟ್ ಸಾಂಪ್ರದಾಯಿಕವಾಗಿ ಈ 2 ತಿಂಗಳು 3 ತಿಂಗಳಿಗೋಸ್ಕರ ಬಡ್ಜೆಟ್ ಅನೌನ್ಸ್ ಮಾಡಿದಾಗ ಆಕೆ ಬಹಳ ಜಾಣ್ಮೆಯಿಂದ ಮಾತಾಡಿದ್ದಾರೆ, ಕರುಣಾನಂದವಾಗಿತ್ತು. ಎಲ್ಲ ರೀತಿಯ ಆಕ್ಯುಪ್ರೆಷರು, ಆಕ್ಯುಪಂಕ್ಚರ್ ಅಂತಲೂ ಅನ್ಬೋದು ಸೂಚನೆಗಳು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಡೈವಲ್ಯೂಷನ್ ಆಗುತ್ತೆ. ಕರ್ನಾಟಕಕ್ಕೆ ಅನೌನ್ಸ್ ಮಾಡೋದು ಖಂಡಿತ ಮಾಡ್ತಾರೆ, ಈ 2 ತಿಂಗಳಲ್ಲೇ ಮಾಡ್ತಾರೆ, ಮುಂದಿನ ಬಡ್ಜೆಟ್ವರೆಗೂ ಕಾಯಲ್ಲ, ಯಾಕಂದರೆ ಎಲೆಕ್ಷನ್ ಇದೆ. ಬಟ್ ನಾವು ಇಷ್ಟು ಕೊಡ್ತೀವಿ, ಇಷ್ಟು ಬರಬೇಕು ಅನ್ನೋದು 2 ಆರ್ಥಿಕ ಕಾರ್ಯಾಂಗಗಳು ಸೇರಿ ನಿಶ್ಚಯ ಮಾಡಬೇಕೇ ಹೊರತು ನಾವು ಕೊಟ್ಟಿದ್ದು ನನಗೆ ವಾಪಸ್ ಕೊಟ್ಬಿಡು ಅನ್ನೋ ರೀತಿಲಿ ಮಾತಾಡೋಕ್ಕೆ ಆಗಲ್ಲ ನಮ್ಮದೇ ಆದ ಕೇಂದ್ರ ಸರ್ಕಾರದ. ಸರ್ ಒಂದು ನಿಮಿಷ, ಇವ್ರು ಹೇಳಿದ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಂಪ್ಲೀಟ್ ಆಗಿ ದೇಶ ಅಂತ ಒಂದಾಗಿರಬೇಕು. 4 ಜನ ಮಕ್ಕಳಿದ್ರೆ 2 ಸಂಪಾದನೆ ಮಾಡ್ತಾರೆ, 2 ಸಂಪಾದನೆ ಮಾಡಲ್ಲ, ಸಂಪಾದನೆ ಮಾಡುವ ಇಗ್ನೋರ್ ಮಾಡೋಕ್ಕಾಗ್ತದೆ ಅಂತ. ಅವ್ನಿಗೆ ಸ್ಟೈಫಂಡ್ ಕೊಡಿ, ಊಟ ಕೊಡಿ. ನೀವು ಫುಲ್ ಮೀಲ್ಸ್ ಕೊಟ್ಬಿಟ್ಟು ನನ್ನ ಉಪವಾಸಕ್ಕೆ ಹಾಕ್ಬಿಟ್ರೆ ಅದು ಫುಲ್ ಮೀಲ್ಸ್ ಅಂತ ನೀವು ನಿರ್ಧಾರ ಮಾಡಕ್ಕಾಗಲ್ಲ. ನಾನು ಮಾಡಲಿಲ್ಲ, ನನ್ನ ಅನಿಸಿಕೆ. ಆದ್ರೆ ಒಂದು ತಿಳ್ಕೊಳ್ಳಿ, ಯಾವುದೇ ಮಗು ಹತ್ರ ಮಾತ್ರ ಒಂದು ಸಿಂಪಲ್ ಫಾರ್ಮುಲಾ ಮೇಡಮ್, ಯಾವುದೇ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು. ನಾನು ಕೇಂದ್ರ ಸರ್ಕಾರ ನನ್ನ ಹಕ್ಕನ್ನ ಕೇಳ್ತೀನಿ. ಅದು 10 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಆದ್ರೂ ಕೊಡಬೇಕು. ಏನೂ ಕೊಡೋದಿಲ್ಲ ಅಂದ್ರೆ ಹೆಂಗ್ರಿ? ಹೆಂಗೆ? ಯಾಕೆ ಕನ್ನಡದಿಂದ ಅಷ್ಟೊಂದು ತಾತ್ಸಾಲ ನಿಮಗೆ ಹೆಂಗ್ ಮಾಡ್ಕೊಳ್ಳಿ? ಬೆಂಗಳೂರು ನಗರ ಅಂತಕ್ಕಂಥದ್ದು ಇಡೀ ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕ ನಗರ. ಅದ್ರ ಬಗ್ಗೆ ಕಾಳಜಿ ಬೇಡವಾ? ನೀವು ಹೇಳಿದ್ರಿ ಉತ್ತರ ಭಾರತದಲ್ಲಿ ಬರ್ತಾರೆ, ಇಲ್ಲಿ ಟ್ಯಾಕ್ಸ್ ಕಟ್ತಾರಂತ. ಇಲ್ಲಿ ಬಂದು ಆ ಟ್ರಾಫಿಕ್ ಜಾಮ್ ಮಾಡ್ತಾ ಇರೋದು ಅವ್ರೇನ ಮರಿಬಾರ್ದು ನೀವು. ಅವ್ರು ಕೊಡ್ತಾ ಇದ್ದ ಸೌಲಭ್ಯಗಳು ನಾವು ಅನ್ನೋದು ಮರಿಬಾರ್ದು ನೀವು. ಎಲ್ಲ ಸೌಲಭ್ಯಗಳ ಮತ್ತು ಸುರಕ್ಷತೆನ ಕೊಡ್ತಾ ಇರೋದು ನಾವು. ಅಲ್ಲಿ ಮಣಿಪುರದಲ್ಲಿ ಸುರಕ್ಷತೆ ಇದೆಯಾ ಜನಗಳಿಗೆ? ಇಲ್ಲಿ ನಾವು ಕೆಲಸನೂ ಕೊಡ್ತೀವಿ, ಸುರಕ್ಷತೆ ಕೊಡ್ತೀವಿ, ಗೌರವ ಕೊಡ್ತೀವಿ, ಅವ್ರನ್ನ ಬದುಕಲಿಕ್ಕೆ ಅವಕಾಶ ಕೊಡ್ತೀವಿ. ಅವ್ರ ಭಾಷೆ ನಮ್ಗೆ ಹೇಳ್ಕೊಟ್ಬಿಟ್ಟು ಹೋಗ್ತಕ್ಕಂಥ ಜನ ಇರಬೇಕಾದ್ರೆ ನಮ್ಮ ಭಾಷೆನೇ ಇವತ್ತು ಅಲ್ಪಸಂಖ್ಯಾತರಾಗಿರೋ ಸಂದರ್ಭದಲ್ಲಿ ಅದಕ್ಕೆ ಯಾರು ಕಾರಣ ಅಂತಂದ್ರೆ ನಾವು ನಮ್ಮ ಔದಾರ್ಯ, ನಮ್ಮ ಒಳ್ಳೆತನ, ನಮ್ಮ ಮನುಷ್ಯತ್ವ, ಅದನ್ನೆಲ್ಲ ನೀವು ಡೋಂಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಾನು ಇವತ್ತು ಸ್ವಾಭಿಮಾನಿಯಾಗಿ, ನಾನು ಖಂಡಿತವಾಗ್ಲೂ ಕೂಡ ನಾನು ಸ್ವಾರ್ಥಿಯಾಗಿ ಕನ್ನಡಿಗ ಹೇಳ್ತೀನಿ, ಅನ್ಯಾಯ ಆಗಿದೆ, ಒಂದು ಮೆನ್ಷನ್ ಆಗಬೇಕಾಗಿದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಬಿಹಾರಕ್ಕೆ ಹೋಗಿದಾರಲ್ಲ, ಅವ್ರ ಕಡೆಯಿಂದ ಹೇಳಿಸಿ ಇದನ್ನ ಏನಂತ. ನೀವೊಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿ ಅಲ್ವಾ, ಈ ವಿಷಯವನ್ನ ಬಿಹಾರದಲ್ಲಿ ಹೇಳಿಸಿ. ನೀವು ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಈ ವಿಷಯವನ್ನ ನೀವು ನಾಯಕರಿಂದ ಹೌದು ಹೇಳಿದ್ರಲ್ಲ ಇವರು. ಒಂದು ನಿಮಿಷ, ಯಾವ ನೋಡಿ ನಾಗರಾಜ್,
ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ ಇವರು? GST ಕೊಡಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾವು ಸೌಲಭ್ಯ ಕೊಟ್ಟಿಲ್ವಾ? ರಸ್ತೆ ಕೊಟ್ಟಿಲ್ವಾ? ಇಲ್ಲಿನ ನೀರು ಕೊಟ್ಟಿಲ್ವಾ? ಇಲ್ಲಿರ್ತಕ್ಕಂಥ ವಸತಿ ಸೌಲಭ್ಯ ಕೊಟ್ಟಿಲ್ವಾ? ಇಲ್ಲಿನ ಸೌಲಭ್ಯ ಕೊಟ್ಟಿಲ್ವಾ? ನೀವು ಕೊಡ್ತಾ ಇರೋ ಫೆಸಿಲಿಟಿ, ನೀವು ಕೊಡ್ತಾ ಇರೋ ವಾಪಸ್ ಕೊಡಿ ಅಂತ ನಾನು ಹೇಳಿಲ್ಲ ಎಕನಾಮಿಸ್ಟ್ ಸಾಹೇಬ್ರೆ. ಅಲ್ಲ, ಯಾಕೆ ಕೊಡ್ತಿದ್ದೀರಾ ನೀವು ಆ ಫೆಸಿಲಿಟೀಸ್ ಕೊಡ್ತಿರೋದು ಯಾಕೆ? ಉದ್ಯಮಿಗಳನ್ನ ಕರಿತಿರೋದು ಯಾಕೆ? ಅಲ್ಲ, ರಾಜ್ಯ ಸರ್ಕಾರದಿಂದ ಫೆಸಿಲಿಟೀಸ್ ನ ಕೊಡೋದು ಯಾಕೆ? ಸುಮ್ಮನೆ ನಾವು ಮನುಷ್ಯತ್ವ ಇರ್ತಕ್ಕ ಸರ್ಕಾರ ರೀ. ನಾವೆಲ್ಲರನ್ನು ಔದಾರ್ಯ ಸರ್ವೋ ಜನ ಸುಖಿನೋ ಅಂತ ಹೇಳ್ತಕ್ಕಂಥವ್ರು ನಾವು. ಒಳ್ಳೆ ಕಥೆ ಆಯ್ತಲ್ಲ. ಬೆಂಗಳೂರು ಬಗ್ಗೆ ಒಂದೆರಡು ಹೇಳ್ಬಿಡ್ತೀನಿ ನಾಗರಾಜ್ ಅದವರು, ತಪ್ಪಿದ್ರೆ ನೋಡಿ ಹೇಳ್ಬಾರ್ದು. ಅಲ್ಲ, ಹೊಟ್ಟೆ ಉರಿತದ್ರಿ. ಸುಗ್ರೀವಾಜ್ಞೆ ಕಳಿಸಿದ್ವಿ, ಒಂದು ನಾಮಫಲ ಕಳೆದು ರಿಜೆಕ್ಟ್ ಮಾಡಿ ಕಳಿಸಿರ್ತಾರಪ್ಪ ಗವರ್ನರ್. ಏನಿದೆಲ್ಲ ನೋಡೋದು ನೀವು ನೋಡಿ. ಈ ಫೆಬ್ರವರಿ 12ಕ್ಕೆ ಫೆಬ್ರವರಿ 12ಕ್ಕೆ ವಿಧಾನಮಂಡಲವನ್ನ ಕರೆದ್ಬಿಟ್ಟು ನೀವೀಗ ಅದನ್ನ ಗವರ್ನರಿಗೆ ಕಳಿಸ್ಬಿಟ್ಟು ನೀವು ಸುಗ್ರೀವಾಜ್ಞೆ ಇಲ್ಲೇ ಮಾಡಿ. ಸರಿ, ಈಗ ನಾನು ಒಂದು ಬೆಂಗಳೂರು ಬಗ್ಗೆ ನೀವು ಪದೇ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ದೀರಾ. ಬೆಂಗಳೂರ್ದು ಹೇಳ್ತೀನಿ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ 800 ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆ. 40 ವರ್ಷದಲ್ಲಿ ನೆಲೆಗುದಿಗೆ ಬಿದ್ದಿದ್ದ 148 ಕಿಲೋಮೀಟರ್ ಸಬ್ ಅರ್ಬನ್ ರೈಲ್ವೆ ವ್ಯವಸ್ಥೆಗೆ ಶಿಲಾನ್ಯಾಸ ಆಗಿದೆ. ಮೆಟ್ರೋ ರೈಲು ಎಷ್ಟಿತ್ತು? 5 ಇದ್ದದ್ದನ್ನ ಇವತ್ತು ಎಷ್ಟು ಕಿಲೋಮೀಟರ್ ಇತ್ತು? 7 ಕಿಲೋಮೀಟರ್ ಇಂದ ಇವತ್ತು 56 ಕಿಲೋಮೀಟರ್. ಏನ್ ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ? ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ? ಬೆಂಗಳೂರ್ದು ನನ್ನ ಹತ್ರ 20 ಅಂಶಗಳಿದಾವೆ. ಇದಕ್ಕೆ ಉತ್ತರ 20 ಅಂಶಗಳಿದಾವೆ. ಸಾವಿರಾರು ಕೋಟಿ ಬಂದಿರುವಂತದ್ದು ಬೆಂಗಳೂರಿಗೆ. ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಮುನಿಯಪ್ಪ ಅವರು ಹಾಗೆ ಜಾಫರ್ ಶರೀಫ್ ಅವರು ತಗೊಳ್ಳೋಣ ಕನ್ಸಿಡರೇಷನ್ಗೆ. ಜಾಫರ್ ಶರೀಫ್ ನ್ಯಾರೋ ಗೇಜ್ ಇದ್ದದನ್ನ ಬ್ರಾಡ್ ಗೇಜ್ ಮಾಡಿದ್ದು ಏನ್ ಮೋದಿ ಸಾಹೇಬರು ಬಂದ್ ಮಾಡಿದ್ರ? ಇದೆಲ್ಲ ಪರಿವರ್ತನೆ ಆಗ್ಲಿಕ್ಕೆ ಜಾಫರ್ ಶರೀಫ್ ಆಗಿದ್ದ ಭದ್ರ ಬುನಾದಿ ಅಂತ ಹೇಳ್ತಾ ಇದ್ದೀನಿ. ಇವ್ರು ಹೇಳುದು ನಾವು ಮಾಡಿದ್ವಿ ಅಂತ ಇದೆಲ್ಲ ಪರಿವರ್ತನೆ ಆಗ್ತಾ ಇರ್ಬೇಕಾದ್ರೆ ನಮ್ಮ ಶರೀಫ್ ಮಾಡಿದ್ದನ್ನ ನಾವು ಅವಾಗ ಅವರಿಗೆ ಅಭಿನಂದಿಸಿದೀವಿ. ನಾವು ಒಂದ್ ನಂಬರ್ ಒಂದ್ಸಲ ಹೇಳ್ತಾ ಇದ್ರಿ ನೋಡಿ, ನಾವು ಅಭಿನಂದಿಸಿದೀವಿ. ಪಾರ್ಟಿ ಇಲ್ಲ ನಿಮ್ದು. ನರಸಿಂಹರಾವ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಮಾಡಿ ಫೈನಾನ್ಸ್ ಮಿನಿಸ್ಟರ್ ಮಾಡಿ, ತದನಂತರ ಅವ್ರ ಪ್ರೈಮ್ ಮಿನಿಸ್ಟರ್ ಆದಂತ ನಡೆದಂತ ರೀತಿಯಲ್ಲಿ ಅವ್ರು ತಂದಂತಹ ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಇರ್ಬೋದು, ಇದೆಲ್ಲ ಬೆನಿಫಿಟ್ ಹೇಳ್ತಾ ಇದಾರಲ್ಲ ಇವರು. ಇಷ್ಟೆಲ್ಲ ಆರ್ಥಿಕ ಬೆಳವಣಿಗೆ ಆಗ್ತದೆ ಇಂಡಿಯಾದಲ್ಲಿ. ಮತ್ತೆ ಕರ್ನಾಟಕ ಯೋಜನೆಗಳು ಬರ್ತಾ ಇದೆಯಲ್ಲ, ಹಾಕಿದ ಬೀಜಗಳು ಸ್ವಾಮಿ. ನೋಡಿ, GST ನೀವೇ ತಂದಿದ್ದು. ನಾನು ವಿರೋಧ ಮಾಡಿದ್ರೆ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ ಗುಜರಾತ್ ಅಲ್ಲಿ, ನೀವೇ ತಂದಿದ್ದು. ಬಂದಾಗ ಅದನ್ನ ಯಾರು ವಿರೋಧ ಮಾಡಿದ್ರು? ಆಮೇಲೆ We have to say that we are not opposed to GST. The way you are implementing GST was not good. ಇಲ್ಲಾಂದ್ರೆ ಇವತ್ತಿನಿಂದ ನಮ್ಮ ರಾಜ್ಯಕ್ಕೆ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ನಮ್ಮ ಪಾಲು ಬರ್ತಾ ಇತ್ತು. ದಯವಿಟ್ಟು ಮಾತಾಡಿ. 91ರಿಂದ 96, 2004ರಿಂದ 14 ಈ 15 ವರ್ಷ ಮತ್ತು ನರೇಂದ್ರ ಮೋದಿಯವರ 2014ಇಂದ 24 ನೀವು ಎರಡೂ ಪಕ್ಷಗಳು ಶ್ವೇತಪತ್ರವನ್ನು ತನ್ನಿ ಕರ್ನಾಟಕಕ್ಕೆ ಏನೇನು ಸಿಕ್ಕಿದೆ ನಂತರ ಅದನ್ನು ಚರ್ಚೆ ಮಾಡಿ. ಇವತ್ತು ಬರೋ ರಾಜ್ಯ ಸರ್ಕಾರ ಶ್ವೇತಪತ್ರ, ಕೇಂದ್ರ ಸರ್ಕಾರ ಬಜೆಟ್ ಕೇಂದ್ರದ ತಂದುಬಿಡಿ. ನೀವು 10 ವರ್ಷಗಳ ಸಾಧನೆ, ಮನಮೋಹನ್ ಸಿಂಗ್ ಅವರ UPA ಸಾಧನೆ ತಂದುಬಿಡಿ. ಈ ದೇಶದಲ್ಲಿ ಹೇಳ್ತೀನಿ ಕೇಳಿ ಸ್ವಾಮಿ, ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಒಳ್ಳೆ ತೋರಿಸ್ತಾ ಇದ್ರಲ್ಲಿ ಸೈನ್ಸ್, ಟೆಕ್ನಾಲಜಿ ಮತ್ತು ಬಜೆಟ್ ಹೇಳ್ತೀನಿ. ನೋಡಿ, ಬಜೆಟ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಒಮ್ಮೆ ನೀವು ಪ್ರಾದೇಶಿಕತೆ ಅನ್ಸುತ್ತೆ, ಇನ್ನೊಮ್ಮೆ ಬೇರೆ ಏನೋ ಅನ್ಸುತ್ತೆ. ಒಂದ್ ನಿಮಿಷ ಮೇಡಮ್, ಈಗ ಬಜೆಟ್ ಬಗ್ಗೆ ಮಾತ್ರ ಮಾಡಿ. ಇಂಟ್ರಿಮ್ ಬಜೆಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನಾನೇನೋ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅಲ್ಲದೆ ನೀವು ರಿಕ್ವೆಸ್ಟ್ ಮಾಡಬೇಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆಯ್ತು, ಹೇಳಿ ಸರ್. ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿಗಳನ್ನು ಘೋಷಿಸಿತು. ಗ್ಯಾರಂಟಿಗಳ ಬಲದ ಮೇಲೂ ಕೂಡ ಗೆಲುವಿನಲ್ಲಿ ಗ್ಯಾರಂಟಿಗಳ ಪಾಲು ಕೂಡ ಇದೆ. ಇವತ್ತು ಕೇಂದ್ರ ಸರ್ಕಾರ ಚುನಾವಣೆಗೆ ಹೋಗ್ತಾ ಇದೆ. ಯಾವುದೇ ಹೊಸ ಘೋಷಣೆಗಳನ್ನು, ಪಾಪ್ಯುಲಿಸ್ಟ್ ಘೋಷಣೆಗಳನ್ನು ಮಾಡ್ತಾ ಇಲ್ಲ. ಅಂದರೆ ಇದರ ಅರ್ಥ ಏನು? ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಯು ಕಮ್ ಟು ದಟ್ ಪಾಯಿಂಟ್. ಇವತ್ತಿನ ದಿವಸ ಇವ್ರು ಹೇಳ್ತಾರೆ ಪಾಪ್ಯುಲಿಸ್ಟ್ ಬಜೆಟ್ ಮಾಡಲಿಲ್ಲ, ವಾಸ್ತವಾಂಶದ ನೆಲೆಗಟ್ಟಿನ ಮೇಲೆ ಬಜೆಟ್ ಮಾಡಿದ್ರೆ ನೀವು ಹೇಳ್ತಾ ಇದ್ದೀರಿ. ನಾನು ವಾಸ್ತವಾಂಶ ಅಂತ ಹೇಳ್ತಿಲ್ಲ, ನಾವು ಅಧಿಕಾರ ವಾಪಸ್ ಬರ್ತೀವಿ ಅಂತ.
ಪಾಪ್ಯುಲಿಸ್ಟ್ Popular ಘೋಷಿಸಿಲ್ಲ ಅಂತ ಘೋಷಣೆ ಹೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇರೋದು That's my observation. ನೀವೇನು ಹೇಳ್ತೀರಿ, ದೇ ವೆರಿ ಕಾನ್ಫಿಡೆಂಟ್ ಆಫ್ ಕಮಿಂಗ್ ಬ್ಯಾಕ್ ಟು ಪವರ್ ಅಂತ. Yeah. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ದೇಶದ ಜನ ಬಹಳ ಬುದ್ಧಿವಂತರಿದ್ದಾರೆ, ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡ್ತಾರೆ. 10 ವರ್ಷ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ರು, ಅದು ಕೂಡ ನಾವು ಕೋಲಿಷನ್ ಪಾರ್ಟ್ನರ್ಸ್ ಆಗಿ ಅಷ್ಟು ಸಂಕಷ್ಟ ಸಂದರ್ಭದಲ್ಲಿ ನಾವು ದೇಶವನ್ನು ನಾವು ಬಚಾವ್ ಮಾಡ್ತಕ್ಕಂಥ ವಿಚಾರದಲ್ಲಿ, ಇಲ್ಲಿ ಅಮೆರಿಕ ದಿವಾಳಿಯ ಸಂದರ್ಭದಲ್ಲಿ ಭಾರತ ದೇಶದ ಆರ್ಥಿಕತೆಯನ್ನು ಒಂದು ಸ್ಟೇಬಲ್ ತಂದಂಥ ವಿಚಾರತೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಫುಲ್ ಫ್ಲೆಜ್ಡ್ ಗವರ್ಮೆಂಟ್ನ ಇಟ್ಕೊಂಡು ಫುಲ್ ಪಾರ್ಟಿ ಮನಮೋಹನ್ ಸಿಂಗ್ ಅವರು ಆಲೋಚನೆ ಮಾಡಿದಂಥ ರೀತಿಯಲ್ಲಿ ಆರ್ಥಿಕತೆಯನ್ನು ಬೆಳೆಸಬೇಕು ಅಂತೇಳಿ ಅವ್ರು ಹಾಕಿದ ಬೀಜಗಳು ಇವತ್ತು ಬೆಳೀತಾ ಇರ್ತಕ್ಕಂಥದ್ದು. ಅದು 5 ಟ್ರಿಲಿಯನ್ ಎಕನಾಮಿ ಆಗಬೇಕು ಅನ್ನೋ ವಿಚಾರದ ಆಲೋಚನೆ ಆವತ್ತಿನ ಪರಿಕಲ್ಪನೆ. ಅದು ನಿಮ್ದೇನು ಕಾಂಟ್ರಿಬ್ಯೂಷನ್ ಅದು ಇಲ್ವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಒಂದು ತಿಳ್ಕೊಳ್ಳಿ, ನಾನು ನಿಮ್ಮನ್ನ ಒಂದೇ ಕೇಳೋದು ಏನಂತ ಗೊತ್ತಾ, ನೀವು ಹೇಳ್ತಾ ಇದ್ರಲ್ಲ, ಈಗೆಲ್ಲ ಹೇಳ್ತಾ ಇದ್ರಲ್ಲ, ಈಗೆಲ್ಲ ಅವ್ರು ಮಾತಾಡುವಾಗ ನಾವು ಇಂಟ್ರಿಮ್ ಬಜೆಟ್ ಮಾಡಬೇಕು ಅಂತಂದ್ರೆ ನಾವು 14ರಿಂದ ಇದೆಲ್ಲ ಮಾಡಿದ್ವಿ ಅಂತ. ಹಂಗಾದ್ರೆ ನಾನು ಅವಾಗ 47 ಹೋಗ್ಬೇಕು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳಿಗೆ ಏನು ಕಷ್ಟ ಇತ್ತು. ವಿ ಆರ್ ಬೇಗಿಂಗ್ ವಿತ್ ಅದರ್ಸ್, ಬೇರೆಯಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತಿನ ದೇಶ ನಾವು ವಿ ಆರ್ ಎಕ್ಸ್ಪೋರ್ಟರ್ಸ್ ಟುಡೇ. ಹೂ ಇಸ್ ದ ರೆಸ್ಪಾನ್ಸಿಬಲ್? ಮೋದಿ ಸಾಹೇಬ್ರ, BJP ಅವರ, RSS? ಒಂದು ನಿಮಿಷ ಮುಗಿಸ್ತೀನಿ. ಅದು ಇಂಡಸ್ಟ್ರಿಯಲೈಸೇಷನ್ ಮಾತಾಡ್ತೀವಿ. ಈ ಕರ್ನಾಟಕದಲ್ಲಿ ತಗೊಳ್ಳಿ, ನವರತ್ನಗಳೆಲ್ಲ ಕೊಟ್ಟೋದು ಯಾರು? ಸರಿ, ನಾವು ಇದ್ದಾಗಲೂ ಮುಚ್ಚೋಳ ಪರಿಸ್ಥಿತಿ ಬಂದಿತ್ತಲ್ಲ, ಅದನ್ನ ರಿಓಪನ್ ಅದು ಮಾಡೋ ಕೆಲಸ ಮಾಡಿದ್ರ? ಇಸ್ರೋ ಆಗಲಿ, ಟೆಕ್ನಾಲಜಿ ಆಗಲಿ, ಸ್ಪೇಸ್ ಟೆಕ್ನಾಲಜಿ ಮಾಡಿದವ್ರು ಯಾರು? ನಾವಲ್ವಾ? ಆಸ್ಪತ್ರೆಗಳನ್ನಾಗಲಿ, ಶಿಕ್ಷಣದಲ್ಲಾಗಲಿ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲೂ ಸೂಪರ್ ಸ್ಪೆಷಾಲಿಟಿ ಏಮ್ಸ್ವರೆಗೂ ಪರಿಕಲ್ಪನೆ ನಮ್ದಲ್ವಾ? ಈ ದೇಶ ಕಟ್ಟಿಲ್ವಾ? ಸಣ್ಣ ಕೈಗಾರಿಕೆಗಳಲ್ಲಿ, ಮಧ್ಯಮ ಕೈಗಾರಿಕೆಗಳಲ್ಲಿ ಮತ್ತು ನೀರಾವರಿಯಲ್ಲಿ ಬಂದರುಗಳನ್ನ, ಅಣೆಕಟ್ಟೆಗಳಲ್ಲಿ. ನನ್ನ ಪ್ರಶ್ನೆ ಏನಂತಂದ್ರೆ, ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಕೇಳಿದೆ. ಅಲ್ಲಿ ಬಂದೆ. ಯಾಕೆ ಗೊತ್ತಾ ಮೇಡಮ್, ನಾನು ಇಂಟ್ರಿಮ್ ಬಜೆಟ್ ಮಾತಾಡ್ಬೇಕಾದ್ರೆ 14ರಿಂದ ಏನೋ ನಾನು ದೊಡ್ಡದಾಗಿ ಟ್ರೈನ್ ಬಿಟ್ಟಿದ್ದೀನಿ ಅಂತ ರೀಲ್ ಬಿಡಕ್ಕೆ ಹೋದ್ರೆ ನಾನು ಕೇಳ್ತೀನೇನ್ರಿ? ಇದು ಬಹಳ ದೊಡ್ಡ ಕತೆ ಇದೆ. ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು. ಯಾವುದೇ ವಿಚಾರ, ಎಲ್ಲ ವಿಚಾರಗಳು ಹೇಳ್ಬೇಕಾಗ್ತದೆ. ನೋಡ್ತಾ ಇರ್ತಾರೆ. ಆಯ್ತು ನೋಡಿ ಸರ್, ನಿಮ್ಮ ಮೂಗ್ನೇರ್ಗೆ ಮಾತಾಡ್ಲಿಕ್ಕೆ ನಾನು ಕೂತಿಲ್ಲ. ನಾನು ಹೇಳ್ತಾ ಇಲ್ಲ, ಯು ಪ್ಲೀಸ್ ಆರ್ ಪೇಷಂಟ್, ಲೆಟ್ ಮಿ ಕಂಪ್ಲೀಟ್ ಇಟ್. ಮಾತಾಡಿ ಅಂತ ನೀವು ಗ್ಯಾರಂಟಿಗಳ ಅವಕಾಶ ಕೊಟ್ಟಿದ್ದೀನಿ, ಮಾತಾಡ್ತಿದ್ದೆ. ಗ್ಯಾರಂಟಿಗಳ ವಿಚಾರ ನಾವು ಕೊಟ್ಟಿದ್ದ ವಿಚಾರಗಳಲ್ಲಿ ಅದನ್ನು ಕೂಡ ಅವೇಳನ ಮಾಡಿದಂಥ ವ್ಯಕ್ತಿಗಳು ಇವತ್ತಿನ ದಿವಸ ನೀವು ಹೇಳ್ತಾ ಇದ್ರಿ, ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ರಿ, ಅವ್ರು ಎಲೆಕ್ಷನ್ಗೆ ಹೋಗ್ತಾರೆ, ಅದೆಲ್ಲ ಅವ್ರು ಮಾಡಲಿಲ್ಲ ಅನ್ನೋ ವಿಚಾರ ನೀವು ಹೇಳ್ತಾ ಇದ್ರಿ. ಅದು ಅವರ ಐಡಿಯಾಲಜಿ, ಅವರ ವೇ ಆಫ್ ಥಿಂಕಿಂಗ್ ಇಸ್ ಫಾರ್ ದೆಮ್. ನಮ್ಮ ಥಿಂಕಿಂಗ್ ಏನು, ಅವ್ರು ಯಾಕೆ ಗೊತ್ತಾ ಅದೆಲ್ಲ ಅನೌನ್ಸ್ ಮಾಡಲ್ಲ? ಹೇಳ ನಿಮಗೆ, ಅವ್ರು ಓಟು ಅಂತದ್ದು ನಾನು ರಾಮ ಮಂದಿರ ಕಟ್ಬಿಟ್ಟಿದ್ದೀನಿ, ಜನ ಓಟ್ ಹಾಕ್ತಾರೆ ಅಂತಕ್ಕಂಥ ಪರಿಕಲ್ಪನೆ ಇರಬೇಕು ಅವರಿಗೆ. ಭಾವನಾತ್ಮಕ ವಿಚಾರ, ಚುನಾವಣೆಯವರಿಗೆ ಯಾರಾದರೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಇರ್ತಕ್ಕಂಥ, ಒಂದು ನಿಮಿಷ ಸರ್, ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ಮನುಷ್ಯತ್ವದ ಬಗ್ಗೆ ಆಗಲಿ, ಆ ಮನುಷ್ಯನ ಏಳಿಗೆ ಆಗಲಿ, ಅವ್ನು ಸ್ವಾಭಿಮಾನದ ಬಗ್ಗೆ ಕೆಲಸ ಮಾಡೋದು, ಅದೆಲ್ಲ ಸಾಮಾಜಿಕ ನ್ಯಾಯ ಮತ್ತು ಪ್ರಜಾತಂತ್ರ ವ್ಯವಸ್ಥೆನ ಸದೃಢಗೊಳಿಸಿದ ಕೆಲಸ ಬಜೆಟ್ ಅಲ್ಲಿ ಪ್ರತಿಪಾದನೆ ಮಾಡೋದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತೀನಿ. ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಚುನಾವಣೆ ಮಾಡೋದು ಹಿಂದೂ ವರ್ಸಸ್ ಮುಸ್ಲಿಂ ಅಂತ. ನರೇಂದ್ರ ಮೋದಿ ಯಾವತ್ತೂ ಈ ಚುನಾವಣಾ ವೋಟ್ ಬ್ಯಾಂಕ್ ಲೆಕ್ಕಾಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೂ ಮಾಡಿಲ್ಲ. ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ 3 ತಿಂಗಳಿದ್ದಾಗ ಡಿಮಾನಿಟೈಸೇಷನ್ ಅಂತ ಒಂದು ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ತಾ ಇರಲಿಲ್ಲ. ಗುಜರಾತ್ ಚುನಾವಣೆ 2 ತಿಂಗಳಿದ್ದಾಗ GST ತಂದ್ಬಿಟ್ರು. ಅಲ್ಲ, ಬರೋಡಾ, ಸೂರತ್, ಅಹಮದಾಬಾದ್ ವ್ಯಾಪಾರಿಗಳ ವಿರುದ್ಧ ತಿರುಗಿ ಬಿತ್ತಿದ್ರು. ಆದ್ರೂ ಆ ಮನುಷ್ಯ ಕೇರ್ ಮಾಡಲಿಲ್ಲ, ಏನಾಗುತ್ತೆ ಅಂತ ಅಂದ್ಬಿಟ್ಟು. ಮಹಾರಾಷ್ಟ್ರ ಚುನಾವಣೆ Where did the back money came out then? What was the intention of doing that? Crore back money ಬಂದ್ಬಿಡ್ತದೆ, ಎಲ್ಲರಿಗೂ 15 ಲಕ್ಷ ಹಾಕಿಬಿಡ್ತೀನಿ ಅಂತ ಹೇಳಿದಂತಾರೆ. ನೀವು ಯಾರಿಗೂ ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಏನು ಸುಳ್ಳು ಹೇಳ್ತಾರೆ? ಬುದ್ಧಿಜೀವಿಗಳನ್ನು ಎಲ್ಲರೂ ಮಾತು ಕಟ್ ಮಾಡ್ತಾ ಇದ್ದಾರೆ. ನಾವೇನಾರ ನಿಜಾಂಶ ಇರಬೇಕು ಅಂದ್ರೆ ಕೇಳಕ್ಕೆ ರೆಡಿ ಇಲ್ಲ. Okay, silence please. One at a time. No, one at a time. ರವೀಂದ್ರ ರೇಷ್ಮೆ ಅವರು ನೀವು ಮಾತ್ರ. Please respect everyone. No, ನಾಗರಾಜ್ ಯಾದವ್ ಅವರೇ, ನಿಮ್ಮ ಸ್ಟ್ಯಾಂಡ್ ನೀವು ತಗೊಂಡಿದ್ದೀರಾ. ರವೀಂದ್ರ ರೇಷ್ಮೆ ಅವರು ಮಾತಾಡ್ತಾರೆ. ನೋಡಿ, ಗ್ಯಾರಂಟಿ ಕಾರ್ಡ್ ವಿಚಾರದ ಇವ್ರು ಹೇಳ್ತಿದಾರಲ್ಲ, ಅದೇ ತರ್ಕವನ್ನು ಬಳಸಿ ಮೋದಿ ಏನಾದರೂ ಅದಕ್ಕೆ ಆ ಟೆಂಪ್ಟೇಷನ್ ಲೀಡ್ ಆಗಿದ್ರೆ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ನೋಟ್ ಪ್ರಿಂಟ್ ಮಾಡೋ ಪ್ರಿಂಟಿಂಗ್ ಪ್ರೆಸ್ ಇದೆ, ಆದರೂ ಕೂಡ ಕುಟುಂಬಕ್ಕೆ 10,000 ಕೊಡ್ತೀವಿ ಅಂತ ಯಾವತ್ತೂ ಹೇಳೋಕೆ ಹೋಗಿಲ್ಲ. ಯಾರಿಗೆ ರಾಷ್ಟ್ರದ ಆರ್ಥಿಕ ಶಿಸ್ತಿನ ಬಗ್ಗೆ ಗೌರವ ಇರುತ್ತೋ ಆ ವ್ಯಕ್ತಿ ಎಂದೂ ಈ ಥರ ಬಿಕ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರಲಿಲ್ಲ. ಬಡವರನ್ನ ಭಿಕ್ಷುಕರಾಗಿ ನೋಡೋ ದೃಷ್ಟಿಕೋನ ಮೋದಿಯಲ್ಲಿ ಯಾವತ್ತೂ ಇಲ್ಲ. ಎಲ್ಲಿ ಉತ್ಪಾದನಾ ಚಟುವಟಿಕೆ ಇರುತ್ತೆ, ಉದ್ಯೋಗ ನಿರ್ಮಾಣ ಇರುತ್ತೆ, ಅದಕ್ಕೆ ಕಿಸಾನ್ ಸಮ್ಮಾನ್ ಅಂತ ಕೊಡ್ತಾರೆ. ಅದು 3 ಹಂತದಲ್ಲಿ ಕೊಡ್ತಾರೆ. ಬಿತ್ತನೆ ಮಾಡುವಾಗ, ನಾಟಿ ಮಾಡುವಾಗ ಮತ್ತು ಪೈರು ಕಟಾವು ಮಾಡುವಾಗ 3 ಹಂತ. ಅಲ್ಲೂ ಕೂಡ ಅದು ಉತ್ಪಾದನಾ ಚಟುವಟಿಕೆ ಅಂತ ಕೊಡ್ತಾರೆ ಹೊರತು, ಅವಳೊಂದು ದೇವಸ್ಥಾನ ಕಟ್ಟಿಸಿದಾಗ ಕೂಡ ಅಲ್ಲೊಂದು ಏರ್ಪೋರ್ಟ್ ನಿರ್ಮಾಣ ಆಗುತ್ತೆ, ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಆಗುತ್ತೆ, ರೈಲ್ವೆ ಸ್ಟೇಷನ್ ನವೀಕರಣ ಆಗುತ್ತೆ, ಪ್ರತಿಯೊಂದು ಕೂಡ ಎಲ್ಲ ಕಡೆ. ಇವತ್ತು ಕಾಶಿಗೆ ಹೋಗಿ ನೋಡಿ, ಆ ಕಾಶಿಗೆ ಆಗಿರೋ ಬದಲಾವಣೆ ಬರೀ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಲ್ಲ. ಇಡೀ ಉತ್ತರ ಪ್ರದೇಶದ ಆ ಪ್ರದೇಶ ಸುಮಾರು 4-5 ಜಿಲ್ಲೆಗಳಲ್ಲಿ
ಹೊಸ ಮೂಲಸೌಕರ್ಯಗಳು ಸೃಷ್ಟಿಯಾಗಿಬಿಟ್ಟಿದೆ. ಮೆಡಿಕಲ್ ಕಾಲೇಜುಗಳು ಬಂದಿದೆ, ಆಸ್ಪತ್ರೆಗಳು ಸೃಷ್ಟಿಯಾಗಿದೆ. Okay. ಪ್ರತಿ ಸಾರಿನೂ ಯಾವುದನ್ನು ಆತ ಒಂದು ವ್ಯಾಪಾರಿ ದೃಷ್ಟಿಕೋನ ಇದ್ದೇ ಇದೆ. ಅದು ಗಾಂಧೀಜಿಗೂ ಇತ್ತು, ಮೋದಿಗೂ ಇದೆ. ಯಾಕಂದ್ರೆ ಸುಮ್ಮನೆ ಸಾರ್ವಜನಿಕ ಸಂಪನ್ಮೂಲಗಳನ್ನ ಓಟಿನ ಆಸೆಗಾಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕಂತೂ ಹೋಗಿಲ್ಲ. Right. I don't ಇವತ್ತು put ಕೂಡ reaction. ಸಂಯಮ No, ಮಾತಾಡಿ, ಅವ್ರ ಒಂದು reaction. Yes. ನಿಮ್ ಪರವಾಗಿ ಅರೆ, ಒಂದ್ ನಿಮಿಷ. ನಾಗರಾಜ್ ಅವರೇ, ಒಂದ್ ನಿಮಿಷ. ವಾಪಸ್ ಬರ್ತೀವಿ, please. ಅವ್ರು ಮಾತಾಡ್ಬೇಕು, ಒಂದ್ ನಿಮಿಷ. ನಾನು ನಿಮ್ ಪರವಾಗಿ ಮಾತಾಡ್ತೀನಿ. No. ನಾನು ನಿಮ್ ಪರವಾಗಿ ಮಾತಾಡ್ತೀನಿ. ಇವ್ರು ಹೇಳಿದ್ರು ನಾವೇನೇನ್ ತಂದ್ವಿ, ನಾವು ಯಾವ್ದನ್ನು ಅಲ್ಲಗೆಳಿತಿಲ್ಲ. ನಾವು ಯಾವ್ದಾರ ಹೇಳಿದ್ವಾ ಅವ್ರೇನು ಮಾಡಿಲ್ಲ ಅಂತ? ಅವ್ರು ರೈಲ್ವೆ ಮಿನಿಸ್ಟರ್ ಆದಾಗ ನಾವೇನು ಹೇಳಿಲ್ಲ. ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ. ಆಧಾರ್ ಕಾರ್ಡ್ ತಂದಿದ್ದು ಇವರೇ, GST ತಂದಿದ್ದು ಇವರೇ, ನರೇಗಾ ತಂದಿದ್ದು ಇವರೇ, ಜನ್ಧನ್ ತಂದಿದ್ದು ಇವರೇ, NHM ತಂದಿದ್ದು ಇವರೇ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದಿದ್ದು ಇವರೇ, ನ್ಯಾಷನಲ್ ಹೈವೇನೂ ತಂದಿದ್ದು ಇವರೇ, NHAI ಇವರೇ ತಂದಿದ್ದು. ನಮ್ಮದೇನು ಅಂದರೆ ನಾಗರಾಜ್ ಯಾದವ್ರೆ, ನೀವೆಲ್ಲ ಯೋಜನೆಗಳನ್ನು ಕಾರ್ಯಾಂಗದ ಮುಖಾಂತರ ಯೋಜನೆಗಳನ್ನು ಅನೌನ್ಸ್ ಮಾಡ್ತೀರಾ, ಅನುಷ್ಠಾನ ಮಾಡೋಕ್ಕೆ ಹೋಗಲ್ಲ. ಜನಕ್ಕೆ ಭಾಳ ಹಿಂದಿನಿಂದನೂ ಗರೀಬಿ ಹಟಾವೋ ಅನ್ನೋವಂಥದ್ದನ್ನು ಹೇಳ್ತಾ ಬಂದ್ರಿ. ಗರೀಬಿ ಕಲ್ಯಾಣ ಯೋಜನೆಯಲ್ಲಿ 80 ಕೋಟಿ ಜನಕ್ಕೆ ಅಕ್ಕಿ ಕೊಡಲಿಲ್ಲ ಇವರು. ಹೀಗೆ ಇವರು ಹೇಳೋದಂಥದ್ದು ನೀವೇ. ಯಾಕಂದರೆ ನೀವು ಈ ದೇಶವನ್ನು 60 ವರ್ಷ ಆಳಿದ್ದೀರಾ. ಅದನ್ನು ಅನುಷ್ಠಾನ ಮಾಡೋದ್ರೊಳಗೆ ನಮ್ಮ ಸರ್ಕಾರ ಕಳೆದ 10 ವರ್ಷದಿಂದ ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತ ಕೊಟ್ಟು 25 ಕೋಟಿ ಬಡವರನ್ನು ಮೇಲೆ ಎತ್ತುವಂಥದ್ದನ್ನು ಇವತ್ತು ಆಗಿದೆ. ಅದನ್ನು ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಒಂದು ನಿಮಿಷ, ಮುರಳೀಧರ್ ಅವರು ರಿಯಾಕ್ಷನ್. ಮುರಳೀಧರ್ ಅವರೇ, ಈ ಎರಡು ವಾದ ಸರಣಿಗಳಿಗಿಂತ 2 ಎಕನಾಮಿಕ್ ಮಾಡೆಲ್ಸ್ ಇದೆ ಕರ್ನಾಟಕದಲ್ಲಿ ಅಥವಾ UPA ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ. ಈಗ ವೆಲ್ಫೇರ್ ನಾವು ಈ ಗ್ಯಾರಂಟಿ ಅನ್ನೋ ಪದ ಅದೊಂದು ರೀತಿ ಬೇರೆ ಇದಕ್ಕೆ ಆಡುತ್ತೆ. ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಹೆಚ್ಚೆಚ್ಚು ಜಾರಿಗೊಳಿಸಬೇಕು, ನಂತರದ ಪ್ರಾತಿನಿಧ್ಯ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದಿತ್ತು. ಮೋದಿ ಸರ್ಕಾರ ಬಂದಾಗ ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಇನ್ಫ್ರಾಸ್ಟ್ರಕ್ಚರ್, ಸ್ವಲ್ಪ ಮಟ್ಟಿಗೆ ವೆಲ್ಫೇರ್ ಸ್ಕೀಮ್ಸ್ಗಳನ್ನು ನಾವು ಜಾರಿಗೊಳಿಸ್ತೀವಿ ಅಂತಕ್ಕಂಥ 2 ಎಕನಾಮಿಕ್ ಮಾಡೆಲ್ಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ವಿಚ್ ಇಸ್ ಫೀಸಿಬಲ್, ವಿಚ್ ಇಸ್ ಸಸ್ಟೈನಬಲ್, ವಾಟ್ ಇಸ್ ಕನ್ಸಿಸ್ಟೆನ್ಸಿ? ಇದು ಯಾಕಂದರೆ ವೆಲ್ಫೇರ್ ಸ್ಕೀಮ್ಸ್ಗಳು ಈಗೇನಾಗಿದೆ, ಗ್ಯಾರಂಟಿ ಅಂತಂದರೆ ಅದು ಭಾಳ ತಪ್ಪು, ಎಕನಾಮಿಕಲಿ ರಾಂಗ್, ಪೊಲಿಟಿಕಲಿ ಕರೆಕ್ಟ್ ಅಷ್ಟೇ ಅಂದ. ಆದರೆ ಒಂದು ಏನಂತಾರೆ, ವೆಲ್ಫೇರ್ ಸ್ಟೇಟ್ನಲ್ಲಿ ತೆರಿಗೆ ಉಳ್ಳವರಿಂದ ಹಣವನ್ನು ತೆಗೆದುಕೊಂಡು ಯಾರಿಗೆ ಸಾಧ್ಯವಿಲ್ಲವೋ ಬಡವರಿಗೆ ಕೊಡೋದು ಕೂಡ ಒಬ್ಬ ಸರ್ಕಾರ ರಾಜನಾದವನ ಕರ್ತವ್ಯ. ಆದರೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿವೆ. ಹೌದು ನೋಡಿ, ಯಾವಾಗಲೂ ಪ್ರಸ್ತುತ ಅನ್ನೋದು ರೆಲೆವೆಂಟ್ ಅನ್ನೋ ವಿಚಾರದಲ್ಲಿ ನಮ್ಮ ಅರುಣ್ ಅವರು 2013ರಿಂದ ಫಿಗರ್ಸ್ ಕೊಟ್ಟರು. 1947ರಿಂದ ತೊಗೊಂಡ್ರೆ ಎತ್ತಿನ ಗಾಡಿ ಸ್ಪೀಡಲ್ಲಿ ಪ್ರೋಗ್ರೆಸ್ ಇರುತ್ತೆ. ಆಗ ನಮಗೆ ಇದ್ದಿದ್ದು ಟೆಕ್ನಾಲಜಿ, ಅವೈಲೇಬಲ್ ನಾಲೇಜು ಎತ್ತಿನ ಗಾಡಿನಲ್ಲೇ ಇತ್ತು. 81ರಿಂದ ನಂತರ ಸ್ವಲ್ಪ ಸ್ಪೀಡ್ ಆಯಿತು. ಪೊಸಿಷನ್ ಹೇಗಿತ್ತು 81ರಲ್ಲಿ? ಭಾಳ ಸಫಕೇಟಿಂಗ್ ಸಿಚುಯೇಷನ್. ಎಂಪ್ಲಾಯ್ಮೆಂಟ್ ಇಲ್ಲ, ಫೈನಾನ್ಸ್ ಇಲ್ಲ, ಸಫಕೇಟಿಂಗ್ ಸಿಚುಯೇಷನ್ನು. ಈಗ ನೀವು ಒಂದು ರೂಮಲ್ಲಿ ಇಷ್ಟೊಂದು ಏನಪ್ಪ ಆಕ್ಸಿಜನ್ ಇಲ್ಲ, ಒಂದಷ್ಟು ವೆಂಟಿಲೇಟರ್ ಓಪನ್ ಮಾಡು, ಗಾಳಿ ಓಪನ್ ಮಾಡು ಅಂದರೆ ನರಸಿಂಹರಾಯರ ಸರ್ಕಾರ ಅಥವಾ ಮನಮೋಹನ್ ಸಿಂಗ್ 91ರಿಂದ ಹಿಂದಿನ ಬಾಗಿಲು, ಮುಂದಿನ ಬಾಗಿಲು, ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ರು. ಒಮ್ಮಿಂದೊಮ್ಮೆ ಫಾರಿನ್ ಫಂಡ್ಸ್ ಹರಿಯಿತು, ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು, ಟೆಕ್ನಾಲಜಿ ಡೆವಲಪ್ ಆಯಿತು. ಅದಕ್ಕೆ ಸರಿಯಾಗಿ ಅಂಕುಶ ಇರೋ ಪ್ರಭುತ್ವ ಇರಲಿಲ್ಲ. ಈಗ ಅಂಕುಶ ಅನ್ನೋದು ಒಂದು ಬಂದಿದೆ, ಸ್ಪೀಡು ಚೆನ್ನಾಗಿದೆ, ಟೆಕ್ನಾಲಜಿನೂ ಚೆನ್ನಾಗಿದೆ. ಅಲ್ಲಿ ವ್ಯತ್ಯಾಸ ಗಮನಿಸಿ, 47ರಿಂದ 97ರವರೆಗೂ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಆಯಿತು, ಲಾಸ್ ಆಯಿತು. ಲಾಸ್ ಆಗೋ ಇಂಡಸ್ಟ್ರೀಸಲ್ಲಿ 15,000 ಜನ, 20,000 ಜನ, 1,00,000 ಜನ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಸಂಬಳ ಬಂತು, ಅವ್ರ ಮಕ್ಕಳು ವಿದ್ಯಾವಂತರಾದರು. ಅವ್ರ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾದ ಮೇಲೆ ಈ ಇಂಡಸ್ಟ್ರೀಸ್ ಎಲ್ಲ ವೇಸ್ಟ್ ಅಂತ ಅವ್ರಿಗೆ ಗೊತ್ತಾಗಿತ್ತು. ಸೊ ಈ ರೀತಿ ಕಾಂಟ್ರಿಬ್ಯೂಷನ್ ಆಗಿದೆ. ಬಟ್ ಈ ಸರ್ಕಾರ ಈ ಬಡ್ಜೆಟ್ನೇ ರೆಫರೆನ್ಸ್ ಆಗಿ ತಗೊಳ್ಳೋಣ. ನೀವು ಹೇಳಿದ ಮಾಡೆಲ್ ಇಲ್ಲಿ ಪ್ರಸ್ತುತವಾಗಿದೆ. 541 ಏರ್ಪೋರ್ಟ್ ರೂಟ್ಸು, ಸುಮಾರು 1000 ಗಟ್ಟಲೆ ಬೋಗಿಗಳು, ಸಿ ರೂಟ್ಸು, ಇದೆಲ್ಲದರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನಮ್ಮ ರವೀಂದ್ರ ರೇಷ್ಮೆ ಅವರು ಫೇಮಸ್ ಆಗಿ ಬನಿಯಾ ಅಂತ ಯೂಸ್ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಅಲ್ಲಿ ಹೋಗಿ ಅದರಿಂದ ಬಂದಿರೋ ಹಣನ ವೆಲ್ಫೇರ್ಗೆ ಉಪಯೋಗಿಸಿ
ಆ ವೆಲ್ಫೇರಲ್ಲಿ ಪರ್ಚೇಸ್ ಕೆಪಾಸಿಟಿ ಕ್ರಿಯೇಟ್ ಮಾಡಿದ್ರೆ ಮಾರ್ಕೆಟ್ ಉದ್ಧಾರ ಆಗುತ್ತೆ ಅನ್ನೋದು ವೆರಿ ಇಂಟೆಲಿಜೆಂಟ್ ಕ್ವಶನ್. ಬಟ್ ಮುರಳೀಧರ್ ಅವರೇ, ನಾವು ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ 2 ತಿಂಗಳ ಮುಂಚೆ ನೋಡ್ತಾ ಇದ್ವಿ. ಯಾಕೆ ಕಾಂಗ್ರೆಸ್ ಮೇಲೆ ಗ್ಯಾರಂಟಿಗಳ ಅದನ್ನು ಗ್ಯಾರಂಟಿ ಬೇಡ, ವೆಲ್ಫೇರ್ 5 ಯೋಜನೆಗಳನ್ನು ತರುವ ಒತ್ತಡ ಇತ್ತು ಅಂದರೆ, ಬೆಲೆ ಏರಿಕೆ ಬಗ್ಗೆ ಒಂದು ದೊಡ್ಡ ಚರ್ಚೆ ಮಹಿಳಾ ವರ್ಗದಲ್ಲಿ ನಡೆದಿತ್ತು. ಹೌದು, ಖಂಡಿತ. ಈ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ಆ ಕಾರಣದಿಂದ ಕಾಂಗ್ರೆಸ್ನ 5 ಯೋಜನೆಗಳು ಜನರ ಜೊತೆ ರಿಸೋನೆನ್ಸ್ ಅದು. ಸರ್, ರೆಸೊನೇಟ್ ಟು ಎಕ್ಸ್ಟೆಂಟ್ ಎಸ್. ಯಾಕೆಂದರೆ ಅಪ್ಪರ್ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅಂತ ಒಂದು ಫಾರ್ಮ್ ಆಗೋಯ್ತು ಈ ಇಂಡಸ್ಟ್ರಿಯಲೈಸೇಷನ್ನು, ಟೆಕ್ನಾಲಜಿ ಬಂದಮೇಲೆ. ಲೋಯರ್ ಮಿಡಲ್ ಕ್ಲಾಸ್ ಅಂದರೆ ಅದರ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ಡೆಕೋರೇಟರ್ಸು, ಕಾರ್ಪೆಂಟರ್ಸು, ಇವ್ರಿಗೆಲ್ಲ ಹಣದ ಶಾರ್ಟೇಜು, ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗೋಯಿತು. ಸ್ಟೇಟ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿದ್ದು ಅಪ್ರಸ್ತುತವಾಗಿ ಮಾತಾಡ್ತಾ ಇದ್ದೀನಿ, ಬಟ್ ಭಾಳ ಇಂಪಾರ್ಟೆಂಟ್ ವಿಚಾರ. ಒಂದು ಡಿಪಾರ್ಟ್ಮೆಂಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ಅದೇ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋ ವ್ಯಕ್ತಿಗಿಂತ ಸರಿಸುಮಾರು 35% ಕಡಿಮೆ ಸಂಬಳ ಬರುತ್ತೆ. ಬೇರೆ ಫ್ರಿಂಜ್ ಬೆನಿಫಿಟ್ಸ್ ಏನೇನು ಬರುತ್ತೋ ಇಬ್ರಿಗೂ ಸೇಮಾಗೆ ಬರ್ಬೋದು, ಬಟ್ ಕಡಿಮೆ ಸಂಬಳ ಬರುತ್ತೆ. ಅವ್ರ ಆಫರ್ಡಬಿಲಿಟಿ ಅಷ್ಟು ಡಿಫರೆನ್ಸ್ ಇರುತ್ತೆ. ನಾವು ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ವಿಚಾರದಲ್ಲೋ ಸ್ಟೇಟ್ ಗೌರ್ಮೆಂಟ್ ವಿಚಾರದಲ್ಲೋ ಅಕ್ರಾಸ್ ದಿ ಕಂಟ್ರಿ ಎಲ್ಲರಿಗೂ ಒಂದೇ ಸಂಬಳ ಬರಬೇಕು, ಅಟ್ಲೀಸ್ಟ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಮಾತಾಡಿಲ್ಲ. ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲದೇ ಇರೋವಾಗ ಈ ಥರ ಗ್ಯಾರಂಟೀಸು ಅಟ್ರ್ಯಾಕ್ಟ್ ಆಗುತ್ತೆ, ಈ ಥರ ವೆಲ್ಫೇರ್ ಸ್ಕೀಮ್ಸ್ ಅಟ್ರ್ಯಾಕ್ಟ್ ಆಗುತ್ತೆ. ಆಮೇಲೆ ಸ್ಪೆಷಲಿ ವಿಮೆನ್ ಟ್ರಾವೆಲಿಂಗಿಗೆ ಕೊಟ್ಟರಲ್ಲ, ಮೊಬಿಲಿಟಿ ಫ್ಯಾಕ್ಟರ್ ವಾಸ್ ಎ ಬಿಗ್ಗೆಸ್ಟ್ ಮೆಂಟಲ್ ಹರ್ಡಲ್ ವಿಲೇಜ್ ಲೆವೆಲಲ್ಲಿ ಎಲ್ಲ. ಈ ಮೊಬಿಲಿಟಿ ಫ್ಯಾಕ್ಟರ್ ಬಂದ ಮೇಲೆ BMTC ಬಸ್ಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ. ನಾವೇ ಸರ್ವೆ ಮಾಡಿ ನೋಡಿದ್ದೀವಿ, ಬಟ್ ಅದರಲ್ಲಿ ಒಂದು ನೆಗೆಟಿವ್ ಎಫೆಕ್ಟ್ ಈಗ ಬರ್ತಾ ಇದೆ. ಮೊನ್ನೆ ಮಾತಾಡಿಸಿದಾಗ ಯಾರಿಗೆ ಬೇಕಿತ್ತಿದ್ದು, ನಮ್ಗೆ ಹೋಗೋಕ್ಕೆ ಆಗಲ್ಲ ಬಸ್ಸಲ್ಲಿ, ಕಿಟಕಿಯಿಂದ ಬರ್ತಾರೆ, ಬಾಗಿಲಿಂದ ಬರ್ತಾರೆ ಅಂತ. ನಾನು ಹೇಳಿದ್ದೆ ಅಟ್ಲೀಸ್ಟ್ ಒಂದು 1/3 ರೂಟ್ ಪೇಮೆಂಟ್ ಬಸ್ ಓಡಿಸ್ರಿ ಪರವಾಗಿಲ್ಲ ಅಂತ. ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಬರುತ್ತೆ, ಯಾಕೆಂದರೆ ಇದು ಅಗಾಧವಾದ ಪಾಪ್ಯುಲೇಷನ್ ಇರೋದು. ನಾವು ಏನೇ ಅನೌನ್ಸ್ ಮಾಡಿದ್ರು ಮುಗಿಬೀಳ್ತಾರೆ ಜನ. ಅವರ ಪರ್ಚೇಸ್ ಕೆಪಾಸಿಟಿ ನೋಡಿ, ಒಮ್ಮೆನೊಮ್ಮೆ ದೇವಸ್ಥಾನಗಳಲ್ಲಿ ಕಲೆಕ್ಷನ್ ಜಾಸ್ತಿ ಆಗೋಯ್ತು. ಬಸ್ಗಿಂತ ಜಾಸ್ತಿ ದೇವಸ್ಥಾನಕ್ಕೆ ದುಡ್ಡು ಹೋಯಿತು, ಬಸ್ಗಿಂತ ಜಾಸ್ತಿ ಇಡ್ಲಿ ವಡೆ ಹೋಟ್ಲಿಗೆ ದುಡ್ಡು ಹೋಯಿತು, ಟ್ರಾವೆಲಿಂಗ್ ದುಡ್ಡು ಹೋಯಿತು, ತಂದೆ ತಾಯಿ ಮಕ್ಕಳು ಎಲ್ಲ ಟ್ರಾವೆಲ್ ಮಾಡೋ ಥರ ಆಯಿತು. ಇಟ್ಸ್ ಎ ಮೊಬಿಲಿಟಿ ಫ್ಯಾಕ್ಟರ್ ವೆಲ್ಫೇರ್ ಸ್ಕೀಮಲ್ಲಿ. ಬಟ್ ಕಮಿಂಗ್ ಬ್ಯಾಕ್ ಟು ಬಡ್ಜೆಟ್, ಐ ಆಮ್ ಟ್ರೈಂಗ್ ಟು ವೀನ್ ಅವೇ ಎವ್ರಿಬಡಿ ಬ್ಯಾಕ್ ಟು ಬಡ್ಜೆಟ್. ದಿಸ್ ವೆಲ್ಫೇರ್ ಸ್ಕೀಮ್ ಈಕ್ವಲಿ ವಿತ್ ಪ್ರೊಡಕ್ಟಿವಿಟಿ, ಅಂದರೆ ಉತ್ಪಾದನೆ ಹಾಗೂ ಮಾರಣದಲ್ಲಿ ಘೋಷಣೆ ಚೆನ್ನಾಗಿದೆ, ಭಾಷಣ ಚೆನ್ನಾಗಿದೆ, ಬಟ್ ಅದು ಇಂಪ್ಲಿಮೆಂಟ್ ಆಗೋದು ನೆಕ್ಸ್ಟ್ ಗೌರ್ಮೆಂಟ್. ನಾಗರಾಜ್ ಯಾದವ್ರೆ, BJP ನಿಮ್ಮ ಮೇಲೆ ಹೊರಿಸ್ತಕ್ಕಂಥ ಆರೋಪ ಅಥವಾ ಇರ್ತಕ್ಕಂಥ ಈಗ ನರೇಗಾ ಯೋಜನೆ ಅಂತಂದ್ರಿ, 2004 to 14 ರೈಟ್ ಟು ಎಜುಕೇಷನ್ ತಂದ್ರಿ, ರೈಟ್ ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದ್ರಿ. ಇವೆಲ್ಲವುಗಳ ನಂತರವೂ ಕೂಡ ನಿಮಗೆ ಅದನ್ನು ಚುನಾವಣಾ ಲಾಭವನ್ನಾಗಿ ಮಾಡಲಿಕ್ಕೆ 2014ರಲ್ಲಿ ಸಾಧ್ಯ ಆಗಲಿಲ್ಲ. ಆದರೆ ಅದನ್ನೆಲ್ಲವನ್ನು ಕೊಡದೇ ಕೂಡ ನರೇಂದ್ರ ಮೋದಿ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ತಾ ಇದ್ದಾರೆ. ನಿಮ್ಮ ಮೇಲೆ ಇರ್ತಕ್ಕಂಥದ್ದೇನು, ನೀವು ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಯೋಜನೆಗಳನ್ನು ತರ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಪೆಕ್ಸ್ನ ಸ್ಪೆಂಡಿಂಗನ್ನು 10 ಲಕ್ಷ ಕೋಟಿಯಷ್ಟು ಕಳೆದ ವರ್ಷ BJP ಕೊಡ್ತು. BJP ಕೊಡ್ತಾ ಇರೋ ತರ್ಕ ಏನು, ನಾವು 100 ರೂಪಾಯಿ ಹಾಕ್ತೀವಿ, ಎಕನಾಮಿಗೆ 250 ರೂಪಾಯಿ ಬರುತ್ತೆ, ಆ ಕಾರಣದಿಂದ ನಾವು ಗೌರ್ಮೆಂಟ್ ಸ್ಪೆಂಡಿಂಗನ್ನು ಜಾಸ್ತಿ ಮಾಡ್ತಿದ್ದೀವಿ. ಆ ರೀತಿಯ ಸ್ಪೆಂಡಿಂಗ್ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಬರಲಿ. ಈಗ ಫಾರ್ ಎಕ್ಸಾಂಪಲ್ ಜನ ಹೇಳೋದನ್ನು ನಾನು ಕೇಳ್ತಾ ಇದ್ದೀನಿ, ರಸ್ತೆಗಳು ನಿತಿನ್ ಗಡ್ಕರಿ ಕಾಲದಲ್ಲಿ ಯಾವ ವೇಗದಲ್ಲಿ ನಿರ್ಮಾಣಗೊಂಡು ರಾಷ್ಟ್ರೀಯ ಹೆದ್ದಾರಿಗಳು, ಅಟಲ್ ಬಿಹಾರಿ ವಾಜಪೇಯಿ ಸುವರ್ಣ ಚತುಷ್ಪಥ ರಸ್ತೆಯನ್ನು ಘೋಷಿಸಿದ್ರು ಕೂಡ ನಿತಿನ್ ಗಡ್ಕರಿ ಕಾಲದಲ್ಲಿ ಕಳೆದ 9 ವರ್ಷಗಳಲ್ಲಿ ಯಾವ ರೀತಿಯ ರಸ್ತೆಯ ನಿರ್ಮಾಣ ಜಾಸ್ತಿ ಆಯಿತು, ಎಲ್ಲವೂ ಬಂದರು, ಏರ್ಪೋರ್ಟ್ಗಳನ್ನು ನಾವು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಆ ರೀತಿಯ ಅಭಿವೃದ್ಧಿಯನ್ನು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿಲ್ವಾ? ಈಗ ನಮ್ಮ ಅಜ್ಜನ ಕಾಲಕ್ಕೂ ನಮ್ಮ ಕಾಲಕ್ಕೂ ಮೆಟೀರಿಯಲಿಸ್ಟಿಕ್ ಡಿಫ್ರೆನ್ಸನ್ನು ನಾನು ಅಳಿಲಿಕ್ಕೆ ಹೋಗಲ್ಲ. ಆದರೆ 2004ರಿಂದ 2014ರಲ್ಲಿ UPA ಸರ್ಕಾರ ಮಾಡಿದ ಸ್ಪೆಂಡಿಂಗಿಗೂ BJPಗೆ ಸ್ಪೆಂಡಿಂಗಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ, ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತಂದ್ವಿ, ಒಳ್ಳೊಳ್ಳೆ ಭದ್ರವಾದ ಫೌಂಡೇಶನ್ ಹಾಕಿದ್ವಿ, ಫುಡ್ ಸೆಕ್ಯೂರಿಟಿ ಬಿಲ್ ವಿಚಾರ ತಂದಿದ್ದಕ್ಕೋಸ್ಕರನೇ ಇವತ್ತು ದಿವಸ ಎಲ್ಲ ಅಕ್ಕಿ ನೀವು ಡಿಸ್ಟ್ರಿಬ್ಯೂಟ್ ಈ ಡೆಸಿಬಲಲ್ಲೇ ಮಾತಾಡಿ, ಚೆನ್ನಾಗಿರುತ್ತೆ ಡಿಸ್ಕಷನ್. ನನಗೆ ಮಾತಾಡಕ್ಕೆ ಬಿಟ್ಟರೆ ಆಗ್ತದೆ, ನೀವು ಸೆಂಟ್ರಲ್ಲಿ ಮಾತಾಡಿದ್ರೆ ನಾವು ಜ್ವರ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ
ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಸಂದರ್ಭದಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಇವತ್ತೊಂದು ದಿವಸ ಆಹಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಫೌಂಡೇಶನ್ ನಮ್ಮದು, ನೀವು ಮಾಡ್ತಾ ಇರ್ಬೋದು, ಆದರೆ ಅದಕ್ಕೆ ಭದ್ರ ಬುನಾದಿ ಹಾಕಿದ್ದು ನಾವು ಅಂತ ಹೇಳ್ತೀವಿ. RTIನ ತಂದವರು ನಾವು. RTIನ ತಂದವರ ಸಂದರ್ಭದಲ್ಲಿ ಎಷ್ಟೋ ಜನ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದು ನಾವು ನೋಡಿದ್ದೀವಿ. ಸತ್ಯವನ್ನು ಜನಗಳ ಮುಂದೆ ಇಡಲಿಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ನಾವೇ ಅಂತ ಹೇಳ್ತೀವಿ ಇಟ್ಕೊಳ್ಳಿ. ಆವತ್ತು ನಮ್ಮ ಹತ್ರ ಕೋಲೇಷನ್ ಗೌರ್ಮೆಂಟ್, ನಮ್ಮ ಹತ್ರ 330 ಸೀಟ್ಗೆ ಇರಲಿಲ್ಲ ನಮ್ಮಲ್ಲಿ, ಆದರೂ ಕೂಡ ನಮ್ಮ ಹತ್ರ ಸೀಟ್ಗಳು ಇಟ್ಕೊಂಡು ಆ ಒಂದು ಕೋಲೇಷನ್ ವಾತಾವರಣದಲ್ಲಿ ನಾವು ಇದೆಲ್ಲ ಭದ್ರವಾದ ಬುನಾದಿಗಳಾಗ್ತೀವಿ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಹೇಳ್ತೀವಿ. ಜನಗಳನ್ನು ಪರಿವರ್ತಿತದಲ್ಲಿ ಶಿಕ್ಷಣ ಮಾತ್ರ ಈ ದೇಶವನ್ನು ಬದಲಾವಣೆ ಮಾಡೋಕ್ಕೆ ಅಂತ ಪರಿಕಲ್ಪನೆ ಇಟ್ಕೊಂಡಿರೋರು ನಾವು ಒಂದು ವಿಚಾರನ ಹೇಳ್ತೀವಿ. ರೈಲ್ವೇಸ್ ವಿಚಾರ ಹೇಳಿದ್ರು ಕರ್ನಾಟಕ ಸೀಮಿತವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿರ್ತಕ್ಕ ರೈಲ್ವೆ ಮಂತ್ರಿಗಳಾಗಿ, ಅದು ಕಾಂಗ್ರೆಸ್ಸಿಂದ ಹೋದಂಥ ರೈಲ್ವೆ ಮಂತ್ರಿಗಳು ಅವ್ರದೇ ಆದ ದೊಡ್ಡ ಕೊಡುಗೆಗಳ ಕೊಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು. ಅದರ ಜೊತೆಗೆ ಇವ್ರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಇವಾಗ ಇಷ್ಟು ಮಾಡಿದ್ವಿ ಅಂತಂದ್ರಿ. ದೆರ್ ಈಸ್ ಅ ಇನ್ಕಮ್ ಆಲ್ಸೋ ಇಸ್ ಕಮಿಂಗ್ ಇನ್ ದಟ್ ವೇ. ಯಾವಾಗ ನಾನು ಬೀಜವನ್ನು ಹಾಕಿ, ನಾನು ಗಿಡವನ್ನು ನೆಟ್ಟು, ಗಿಡ ಆಗಿ ಅದು ಫಲ ಕೊಡೋ ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬಂದಿರ್ತೀರಿ. ಕಾರಣಗಳು ಭಾವನಾತ್ಮಕ ವಿಚಾರಗಳಿರ್ಬೋದು, ಕಾರಣಗಳು 108 ಇರ್ಬೋದು. ನೀವು ಅಧಿಕಾರದಲ್ಲಿದ್ದೀರಿ, ನಿಮಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇದೆ, ಯು ಕ್ಯಾನ್ ಟೇಕ್ ಡಿಸಿಷನ್ಸ್ ಅಂತ ಮಾತು ಹೇಳ್ತೀನಿ. ನಾನಿದ್ದಾಗ ನೀವು 2014ರಲ್ಲಿ ನೀವು ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ನಾವು ಎಷ್ಟು ಈ ದೇಶದಲ್ಲಿರ್ತಕ್ಕಂತಹ ಸಾಲ ಎಷ್ಟಿತ್ತು? ಒಂದು ಕಡೆ ವರಮಾನ ಜಾಸ್ತಿ ಆಗಿದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಐ ಅಪ್ರಿಷಿಯೇಟ್, ಕಾಂಪ್ಲಿಮೆಂಟ್ ಯು ಫಾರ್ ಎವ್ರಿಥಿಂಗ್. then why are you borrowing that kind of money? You may have that with, you may be having the financial discipline ಇರ್ಬೋದು ನಿಮ್ಮ ಜೊತೆಲಿ. You are not crossed the limit what you are supposed to be borrowing. ಅದನ್ನು ಕೂಡ ಒಪ್ಕೊಳ್ತೀನಿ ನಾನು, ಬೈ ನೋಯಿಂಗ್ ಲಿಟಲ್ ಬಿಟ್ ಆಫ್ ಎಕನಾಮಿಕ್ಸ್. ಆದರೂ ಸಹ ನಿಮ್ಮಲ್ಲಿ ವರಮಾನ ಜಾಸ್ತಿ ಆಗಿದ್ದೆ ಆದರೆ ನೀವು ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ, ಹೌದಪ್ಪ ನಾನು ಸಾಲ ಮಾಡಿದ್ದೀನಿ, ನಾನು ನಿಮ್ಗೆ ಅಧಿಕಾರ ಕೊಟ್ಟಾಗ 57 ಲಕ್ಷ ಕೋಟಿ ಇರೋದು ಇವತ್ತು 157 ಲಕ್ಷ ಕೋಟಿಗಳಾಗಿರ್ಬೇಕಂದ್ರೆ 110 ಲಕ್ಷ ಕೋಟಿಗಳು ಎಕ್ಸ್ಟ್ರಾ ಆಗಿರ್ಬೇಕಂದ್ರೆ ಹೇಳ್ಬೋದು. ಏನಂತ? ಹೌದ್ರಿ, ನಮ್ಮ ಹತ್ರ ಬೈಯಿಂಗ್ ಕೆಪಾಸಿಟಿ ಇದೆ, ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಇದೆ, ನಾನು ತೊಗೊಂಡು ಒಂದು ನಿಮಿಷ ಸರ್ ಹೇಳ್ತೀನಿ, ಮುಗಿಸ್ತೀನಿ. ಆದರೆ ನೀವೇನು ಮಾಡಿದ್ರಿ? ಇನ್ವೆಸ್ಟ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೋಸ್ಕರ ನಾನು ಸಾಲ ಮಾಡಿದ್ದೀನಿ ಅಂತಲೇ ತಿಳ್ಕೊಳ್ಳೋಣ. ಆದರೆ ವೈ ದ ಜಾಬ್ಸ್ ಆರ್ ನಾಟ್ ಬಿನ್ ಕ್ರಿಯೇಟೆಡ್? ಇವು 45-50 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ವಿತ್ ಯು ಓನ್ಲಿ. ಒಂದು ಕಡೆ ಇನ್ಕಮ್ ಜಾಸ್ತಿ ಅಂತೀರಿ, ಒಂದು ಕಡೆ ಸಾಲ ಜಾಸ್ತಿ ತಲೆ ಮಾಡಿದ್ರಿ, ಸಾಲಕ್ಕೆ ಬಡ್ಡಿ ಕಟ್ಟೋರು. ನೆಕ್ಸ್ಟ್ ಜನರೇಷನ್ ಇಸ್ ಗೋನ್ ಟು ಪೇ ಹ್ಯೂಜ್ ಪ್ರೈಸ್ ಫಾರ್ ದ್ಯಾಟ್. ಫಿಸಿಕಲ್ ಡಿಫಿಸಿಟ್ ಬಗ್ಗೆ ಇವ್ರು ಮಾತಾಡಲಿ, ಯಾರು ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮ ಎಕ್ಸ್ಪೆಂಡಿಚರ್ ಎಷ್ಟು, ಫಿಸಿಕಲ್ ಡಿಫರೆನ್ಸ್ ಇಸ್ ದಟ್ ಒನ್ ಅಂತ ನನಗೂ ಆ ಪರಿಜ್ಞಾನ ಇರ್ತಕ್ಕಂಥ ಹೇಳ್ತೀನಿ. ನೀವು 110 ಲಕ್ಷ ಕೋಟಿಗಳು ನಮ್ಮ ತಲೆ ಮೇಲೆ ಸಾಲ ಮಾಡಿದ್ರಲ್ಲ ಸ್ವಾಮಿ, ನಿಮ್ದು ವರಮಾನ ಜಾಸ್ತಿ ಇದ್ರೆ ಸಾಲ ಯಾಕೆ ಮಾಡಿದ್ರಿ ನೀವು? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಅಂತಂದ್ರೆ ಅದನ್ನು ಒಪ್ಕೊಬಿಡೋಣ. ಏರ್ಪೋರ್ಟ್ ಕಟ್ಟಿದ್ವಿ, ರೈಲ್ವೆ ಮಾಡಿದ್ವಿ, ರಸ್ತೆಗಳು ಮಾಡಿದ್ವಿ, ಮತ್ತೆ ಹಿಂದ್ಗಡೆ ವೆಲ್ಕಮ್ ಇಟ್. Where is the jobs created? Why job index is not showing that? Where is the per capita income ಅಲ್ಲಿ ತೋರಿಸ್ತಾ ಇಲ್ಲ? ಆರೋಗ್ಯ ಕ್ಷೇತ್ರದಲ್ಲಿ ನಾವು ಎಲ್ಲಿದ್ದೀವಿ ಅಂತ ಹೇಳ್ತೀವಿ. ಇವ್ರು ಹೇಳಿದ್ರು, ಮಾನ್ಯ ರೇಷ್ಮೆ ಅವ್ರು ಹೇಳ್ತಾ ಇದ್ರು, ನರೇಂದ್ರ ಮನ್ಸು ಮಾಡೋದು ಪ್ರಿಂಟ್ ಮಾಡ್ಬಂದು. ಯಾರು ಪ್ರಿಂಟ್ ಮಾಡೋಕ್ಕಾಗಲ್ಲ, ಹಂಗೆ ಯಾರು ಪ್ರಿಂಟ್ ಮಾಡೋಕ್ಕೆ ಆ ಥರ ಮಾಡೋಕ್ಕೆ ಹೋಗೇ ಪಾಕಿಸ್ತಾನ ಏನಾಗಿರುತ್ತೆ, ಚಿತ್ರಾನ್ನ ಆಗ್ಬಿಡ್ತದೆ. ವಿ ಹ್ಯಾವ್ ಎ ಎಕನಾಮಿಕ್ ವೇ ಆಫ್ ಪ್ರಿಂಟಿಂಗ್ ನೋಟ್ಸ್. ಯಾರು ಸಿಕ್ಕಾಬಂದ RBI ನನ್ನ ಹತ್ರ ಇದೆ, ಭಾವನಾಗ ಒಂದು 10 ಲಕ್ಷ ಕೋಟಿ ಕೊಟ್ಬಿಡಿ, ಪ್ರಶಾಂತ್ ಕೊಡೋಕ್ಕಲ್ಲ, ಆಗೋದಿಲ್ಲ. ಅವೆಲ್ಲ ವಿಚಾರಗಳು ಹೇಳಿ ಜನಗಳ ದಿಕ್ತಪ್ಸ ಕೆಲಸ ಆಗೋದಿಲ್ಲ. There is a mechanism that you cannot print like that overnight. You can't do all that. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೆ ಆದರೆ ವೈ ದ ಜಾಬ್ಸ್ ನಾಟ್ ಕ್ರಿಯೇಟೆಡ್? ನೀವು ವರಮಾನ ಇನ್ಕಮ್ ಮಾಡ್ಕೊಂಡಿದ್ರೆ ನೀವು ಯಾಕೆ ಸಾಲ ಮಾಡಿದ್ರಿ ಅಂತ ಹೇಳ್ತೀನಿ. ಈ ದೇಶದ ಸಾಲದ ಸುಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಲೆಟ್ ಮಿ ಕಂಪ್ಲೀಟ್ ಸರ್. ಲೋವರ್ ವಾಯ್ಸ್ ಭಾಷಣ ಮಾಡ್ಲಿಕ್ಕೆ ಇದು ಟೆಲಿವಿಷನ್ ಚಾನೆಲ್ ಸ್ವಾಮಿ, ನೀವು ಭಾಷಣ ಮಾಡ್ತಾ ಹೋದ್ರೆ ಪ್ರಶ್ನೆ ಚಾನಲ್ ಯಾಕೆ ಹಿಂಗಂತ ನೋಡಿ. ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ತಕ್ಕಂಥ ಹಣ ಅಸೆಟ್ಸ್ ಜನರೇಷನ್. ಈಗ ನನ್ಗೆ ಗೊತ್ತಿಲ್ಲ, ನಾನು ವೈಯಕ್ತಿಕವಾಗಿ ಯೋಚನೆ ಮಾಡ್ತೀನಿ. ನಾನು ಇವತ್ತೊಂದು ಕಾರ್ ಕೊಳ್ಳಬೇಕಾದ್ರೆ ನಾನು ಫುಲ್ ಪೇಮೆಂಟ್ ಮಾಡಿ ಕಾರ್ ಕೊಳ್ಳಲ್ಲ. ನಾನು ಇವತ್ತೊಂದು ಮನೆಯನ್ನು ಕೊಳ್ಳಬೇಕಾದ್ರೆ ನಾನು ಸಾಲ ಮಾಡಿಯೇ ಮನೆಯನ್ನು ಕೊಳ್ಬೇಕಾದ್ರೆ, ಬಟ್ ದಟ್ಸ್ ಅಸೆಟ್ಸ್ ಫಾರ್ ಮೀ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಮುಂದಿನ 20-30 ವರ್ಷಗಳ ಅಭಿವೃದ್ಧಿಗೆ ಒಂದು ರೀತಿಯಾಗಿ ಅಲ್ಲ ಸರ್. ನೀವು ಪ್ರಶ್ನೆ ಏನಾದರೂ ಬಿಡಿ, ನೀವು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡಿ. ನೀವು ಒಬ್ಬರೇ ಮಾತಾಡ್ಲಿಕ್ಕೆ ಇರೋದಲ್ಲ ಇದು. ನೀವು ಮಾತಾಡಿ ಸರ್. ನೀವು ಆ ರೀತಿಯ 20-30 ವರ್ಷಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಮೋದಿ ಸರ್ಕಾರ ಹಣ ಹಾಕ್ತಾ ಇದೆ, ಅದು ಅಭಿವೃದ್ಧಿಯ ದರವನ್ನು ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ನಮ್ದು ಕಡಿಮೆ ಇದೆ. ಆದರೆ ನಿಧಾನವಾಗಿ ಆರ್ಥಿಕ ಚಕ್ರ ತಿರುಗ್ತಾ ಹೋದಾಗ ಪರ್ ಕ್ಯಾಪಿಟಾ ಇನ್ಕಮ್, ಜನಸಂಖ್ಯೆಯ ದೃಷ್ಟಿಯಿಂದ ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ಇದ್ರೂ ಕೂಡ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಒಂದು ತರ್ಕ. ಆರ್ಥಿಕ ಒಂದೇ ಒಂದು ನಿಮಿಷ, ಒಂದೊಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.